ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೆ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು. ಶ್ಲೋಕೇಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ. ಶ್ರೀಪಾದರಾಜ ತೀರ್ಥಾನಾಂ ಚರಿತ್ರ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಶ್ರೀಪಾದರಾಜರ ಪುಣ್ಯತಿಥಿ. ಅನೇಕ ವಿಭೂತಿಗಳನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಮಹಾನುಭಾವರು ಶ್ರೀಪಾದರಾಜರು. ಅಂದು ಸ್ವರ್ಣವರ್ಣ ತೀರ್ಥರು. ಸ್ವರ್ಣವರ್ಣ ತೀರ್ಥರು ಅಂತಂದರೆ ಶ್ರೀ ಪದ್ಮನಾಭ ತೀರ್ಥರು ಮೊದಲು ಆಶ್ರಮವನ್ನು ತೆಗೆದುಕೊಂಡು ಯಾವ ಮಠ ಪರಂಪರೆಯನ್ನು ಪ್ರಾರಂಭ ಮಾಡಿದ್ರು
ಆನಂತರ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರ ನಂತರ ಉತ್ತರಾದಿ ಮಠದ ಪರಂಪರೆಯನ್ನು ಮುಂದುವರಿಸಿದರು. ಆದರೆ ಉತ್ತರಾದಿ ಮಠದ ಪೀಠಕ್ಕೆ ಬರೋಕ್ಕಿಂತ ಮೊದಲು ತಾವು ಏನು ಒಂದು ಶಿಷ್ಯರನ್ನು ಶಿಷ್ಯರಿಗೆ ಸನ್ಯಾಸ ಕೊಟ್ಟಿದ್ದರು, ಆ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಸ್ವರ್ಣವರ್ಣ ತೀರ್ಥರು. ಪದ್ಮನಾಭ ತೀರ್ಥರ ಪೀಳಿಗೆಯಲ್ಲಿ ಬಂದಿರತಕ್ಕಂಥವರು. ಅವರು ವ್ಯಾಸರಾಯರ ಮಠದ ಪರಂಪರೆಯಲ್ಲಿ ಬಂದ ಬ್ರಹ್ಮಣ್ಯ ತೀರ್ಥರನ್ನು ಭೇಟಿಯಾಗೋದಕ್ಕೋಸ್ಕರ ಅವರಿಗೆ ಆಹ್ವಾನ ಮಾಡಿದ್ದರು. ಅವರ ಭೇಟಿಗೋಸ್ಕರ ಇವರು ಹೊರಟಿದ್ದರು. ಸ್ಥಳ ಅಬ್ಬೂರು. ಸೂರ್ಯ ಮುಳುಗ್ತಾ ಬಂದ. ಊರಿನ ದಾರಿ ಗೊತ್ತಿಲ್ಲ. ಕತ್ಲೆಯಾದರೆ ಮುಂದೆ ಎಲ್ಲೋಗೋದು ಅಂತ ವಿಚಾರ ಮಾಡಿ ಮೇಣೆಯಿಂದ ಪರತ ತೆಗೆದು ನೋಡ್ತಾರೆ. ಒಬ್ಬ ತೇಜಸ್ವಿ ಬಾಲಕ 8-9 ವರ್ಷದ ಬಾಲಕ ಅಂಗಾರಾಕ್ಷತೆಗಳನ್ನು ಹಚ್ಚಿಕೊಂಡಿದ್ದ. ಹಸುಗಳನ್ನು ಕಾಡಿಗೆ ಕರೆದುಕೊಂಡೋಗಿ ವಾಪಸ್ ಹೊರಟಿದ್ದ. ಅವನನ್ನು ನೋಡಿ ಇವರಿಗೆ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು. ಆಗ ಸ್ವರ್ಣವರ್ಣ ತೀರ್ಥರು ತಮ್ಮ ಮೇಣೆ ಪರದೆ ತೆಗೆದು, ಏ ಹುಡುಗ ಇಲ್ಲಿ ಬಾ ಅಂತ ತಿಳ್ಕೊಂಡು ಅಂತೇಳಿ ಕರೆದರು. ಅವನು ಬಂದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಏನು ಸ್ವಾಮೀಜಿ ಏನು ಬೇಕು ಅಂತ ಕೇಳಿದ. ಇಲ್ಲ, ಇಲ್ಲಿಂದ ಅಬ್ಬೂರು ಎಷ್ಟು ದೂರ ಇದೆಯಪ್ಪ ಅಂತ ತಿಳ್ಕೊಂಡು. ಸ್ವಾಮಿಗಳೇ, ನನ್ನ ವಯಸ್ಸು ನೋಡಿ, ಸೂರ್ಯ ಮುಳುಗ್ತಾ ಇರೋದನ್ನು ನೋಡಿ, ನಾನು ಹಸುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಈ ಬಾಲಕ ಸೂರ್ಯಾಸ್ತದ ವೇಳೆಗೆ ಹಸುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅಂತಂದರೆ ಅಬ್ಬೂರು ಎಷ್ಟು ದೂರ ಇರ್ಬೋದು ಕಲ್ಪನೆ ಮಾಡಿಕೊಳ್ಳಿ. ಅಂದರೆ ಭಾಳ ಸಮೀಪ ಇದೆ ಅಂತ ಅರ್ಥ. ಆದರೆ ಅವನು ಸಮೀಪ ಇದೆ ಅಂತ ಹೇಳಲಿಲ್ಲ. ನನ್ನನ್ನು ನೋಡಿ, ಸೂರ್ಯನನ್ನು ನೋಡಿ ಅಬ್ಬೂರು ಎಷ್ಟು ದೂರ ಇದೆ ಅಂತ ತಿಳಿದುಕೊಳ್ಳಿ. ಒಳ್ಳೆ ಯುಕ್ತಿಯುಕ್ತವಾಗಿರ್ತಕ್ಕಂಥ ಮಾತು. ಅವನನ್ನು ನೋಡಿ ಬಹಳ ಆಶ್ಚರ್ಯವಾಯಿತು ಅವರಿಗೆ. ಅವನ ತೇಜಸ್ಸು, ಅವನ ಮಾತು ನೋಡಿ ಒಳ್ಳೆ ತರ್ಕ ಕಲಿತಾರೆ, ನ್ಯಾಯಶಾಸ್ತ್ರ ಕಲಿತಾರೆ, ಒಳ್ಳೆ ವಿದ್ವಾಂಸನಾಗ್ತಾನೆ ಅಂತ ತಿಳ್ಕೊಂಡಂತನ್ನುವ ಒಂದು ವಿಚಾರ ಅವರ ಮನಸ್ಸಿನಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಮೇಲೆ ಅವರು ಬ್ರಹ್ಮಣ್ಯ ತೀರ್ಥರಿಗೆ ಭೇಟಿಯಾದರು. ಆ ಮಾತು ಈ ಮಾತು ನಡೆದಾಗ ಆಗ ಅವರು ಬ್ರಹ್ಮಣ್ಯ ತೀರ್ಥರಿಗೆ ಹೇಳ್ತಾರೆ, ನಾನೊಬ್ಬಳು ತೇಜಸ್ವಿ ಹುಡುಗನನ್ನು ನೋಡಿದೆ, ಭಾಳ ಯುಕ್ತಿಯುಕ್ತವಾಗಿ ಮಾತನಾಡ್ತಾನೆ, ಅವನು ಇವರಲ್ಲಿ ಯಾರ ಪೈಕಿ ಇರಬಹುದು ಅಂತ ತಿಳ್ಕೊಂಡಂತಂದರೆ ಬ್ರಹ್ಮಣ್ಯ ತೀರ್ಥರು ಹೇಳಿದ್ರು, ಬಹುಶಃ ಆ ಲಕ್ಷ್ಮೀನಾರಾಯಣ ಇರಬೇಕು, ಅವನು ನನ್ನ ಪೂರ್ವಾಶ್ರಮದ ತಾಯಿಯ ತಂಗಿಯ ಮಗ, ಅವನನ್ನು ಕರೆಸ್ತೇನೆ ಅಂತ. ಮರುದಿವಸ ಬೆಳಗ್ಗೆ ಬ್ರಹ್ಮಣ್ಯ ತೀರ್ಥರು ಹೇಳಿ ಕಳಿಸಿದರು. ಸ್ವಾಮಿಗಳು ಹೇಳಿ ಕಳಿಸ್ತಾರೆ ಅಂತ ಅದನ್ನು ತಮ್ಮ ಮಗನನ್ನು ಕರೆದುಕೊಂಡು ಬಾ ಅಂತ ತಂದಿದ್ದಾರೆ. ಈಗಾಗಲೇ ಬ್ರಹ್ಮಣ್ಯ ತೀರ್ಥರು ತನ್ನ ಅಕ್ಕನ ಮಗ ಪೂರ್ವಾಶ್ರಮದವರು ಈಗ್ಯಾಕೆ ನನ್ನ ಮಗನನ್ನು ಕರಿತಾ ಇದ್ದಾರೆ ಅಂತನೂ ಒಂದು ಸ್ವಲ್ಪ ಭಯದಿಂದಲೇ ಬಂದರು. ಆಗ ಅವನು ಬ್ರಹ್ಮಣ್ಯ ತೀರ್ಥರನ್ನು ನೋಡಿ
ಹಾಂ ನಮಸ್ಕಾರ ಸ್ವಾಮಿಗಳೇ, ನಿನ್ನೆ ನೋಡಿದ್ನಲ್ಲ ಅಂತ ಹೌದಕ್ಕೋ ಅದಕ್ಕೋಸ್ಕರ ಕರೆದಿದ್ದೇನೆ ಅಂತ ಹೇಳ್ಕೊಂಡಂತಾರೆ. ಆಗ ಅವನನ್ನು ನೋಡಿ ಬ್ರಹ್ಮಣ್ಯ ತೀರ್ಥರಿಗನಿಸ್ತು, ನಮ್ಮ ಉತ್ತರಾಧಿಕಾರಿಯಾಗಿ ಹುಡುಗನನ್ನು ಯಾಕೆ ಆರಿಸಬಾರ್ದು ಅಂತ ಹೇಳಿ. ಆಗ ತಂದೆ ತಾಯಿ ಕೇಳಿದರು, ಇಲ್ಲ ಹುಡುಗನ ಉಪನಯನ ಆಗಿದೆ ಏನಂತ. ಇಲ್ಲ, ಸ್ವಲ್ಪ ಬಡತನ ಇತ್ತು, ಮಾಡ್ತೇವೆ ಇಷ್ಟರಲ್ಲಿ ಮಾಡ್ತೇವೆ, ಇದೇ ವಾರದಲ್ಲಿ ಒಳ್ಳೆಯ ಮುಹೂರ್ತ ಇದೆ, ಉಪನಯನ ಮಾಡಿಬಿಡಿ, ನಾನು ಖರ್ಚು ಕೊಡ್ತೇನೆ ಅಂತ ಹೇಳಿದರು. ತಮ್ಮ ಖರ್ಚಿನಿಂದ ಆನಂತರ ಉಪನಯನ ಮಾಡಿಸಿ ಹೇಳಿದರು, ಈ ತೇಜಸ್ವಿ ಬಾಲಕ ಹಸುಗಳನ್ನು ಕಾಯುವುದಲ್ಲಿ ಗೋಪಾಲಕನಾಗಿ ಜೀವನವನ್ನು ಹಾಳು ಮಾಡೋದು ಬೇಡ, ನನ್ನ ಜೊತೆಯಲ್ಲಿ ಮಠಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ. ಒಬ್ಬನೇ ಮಗ ಕಳಿಸ್ಲಿಕ್ಕೆ ಒಪ್ಪಲಿಲ್ಲ, ಆದರೂ ಕೊನೆಗೆ ಒಪ್ಪಿದರು. ಆನಂತರ ಅಬ್ಬೂರಿನಲ್ಲಿ ಉಪನಯನ ಆಯಿತು. ತಮ್ಮ ಜೊತೆಗೆ ಸ್ವರ್ಣವರ್ಣ ತೀರ್ಥರು ಸಂಚಾರ ಕ್ರಮೇಣ ಶ್ರೀರಂಗಕ್ಕೆ ಆ ಬಾಲಕನನ್ನು ಕರೆದುಕೊಂಡು ಹೋದರು. ಒಂದೆರಡು ವರ್ಷದಲ್ಲಿ ಭಾಳ ಬೇಗನೆ ವಿಷಯಗಳನ್ನು ಗ್ರಹಣ ಮಾಡ್ತಕ್ಕಂಥ ಬಾಲಕ ಭಾಳ ಚೆನ್ನಾಗಿ ಸಾಹಿತ್ಯ ವ್ಯಾಕರಣಗಳನ್ನು ಕಲಿತಿದ್ದಾನೆ. ಆನಂತರ ಕೊನೆಗೆ ಅವನಿಗೆ ಸನ್ಯಾಸ ಕೊಡುವುದನ್ನು ನಿಶ್ಚಯಿಸಿ ತಂದೆ ತಾಯಿಗಳ ಅನುಮತಿಯಿಂದ ಬ್ರಹ್ಮಣ್ಯ ತೀರ್ಥರ ಅಧ್ಯಕ್ಷದಲ್ಲಿ ಶ್ರೀರಂಗದಲ್ಲಿ ಆ ಬಾಲಕನಿಗೆ ಸನ್ಯಾಸವನ್ನು ಕೊಟ್ಟಿದ್ದಾರೆ. ಕೊಟ್ಟು ಲಕ್ಷ್ಮೀನಾರಾಯಣ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಆ ಬಾಲಕನಿಗೆ ಆ ಸನ್ಯಾಸ ಕೊಟ್ಟಿರ್ತಕ್ಕಂಥ ತಮ್ಮ ಶಿಷ್ಯನಿಗೆ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ತಿಳ್ಕೊಂಡಂತೇಳಿ ನಾಮಕರಣವನ್ನು ಮಾಡಿದ್ದಾರೆ. ಲಕ್ಷ್ಮೀನಾರಾಯಣ ಹೆಸರಿಗೆ ತಕ್ಕಂತೆ ಸಂಪತ್ತು, ವಿದ್ಯೆ ಎರಡನ್ನೂ ಕೂಡ ಪಡೆಯತಕ್ಕಂಥ ಒಂದು ಯೋಗ ಆ ವ್ಯಕ್ತಿಯಲ್ಲಿ ಬಂದಿದೆ. ಆನಂತರ ಆಗಿನ ಕಾಲದಲ್ಲಿ ಮಹಾವಿದ್ವಾಂಸರು ಅಂತ ಅನಿಸ್ಕೊಂಡಿರ್ತಕ್ಕಂತಹ ವಿಭುಧೇಂದ್ರ ತೀರ್ಥರೆಲ್ಲ ಹತ್ತಿರ ಈ ವ್ಯಾಸರಾಯರನ್ನು ಶ್ರೀಪಾದರಾಜರನ್ನು ಕಳಿಸಿಕೊಟ್ಟಿದ್ದಾರೆ. ವಿಭುಧೇಂದ್ರ ತೀರ್ಥರು ಒಳ್ಳೆಯ ವಿದ್ವಾಂಸರು, ಶ್ರೇಷ್ಠ ವಿದ್ವಾಂಸರು. ಅವರ ಗರಡಿಯಲ್ಲಿ ಕೆಲವೇ ವರ್ಷಗಳಲ್ಲಿ ವಿದ್ಯಾರ್ಥಿ ನ್ಯಾಯ ವೇದಾಂತಗಳಲ್ಲಿ ಅತ್ಯಂತ ಪರಿಣಿತರಾಗಿದ್ದಾರೆ. ಶ್ರೀಮನ್ ನ್ಯಾಯಸುಧೆ ಅದರ ಮೇಲೆ ವಿಶೇಷವಾಗಿರ್ತಕ್ಕಂತಹ ಪರಿಶ್ರಮವನ್ನು ಮಾಡಿ ಆ ಗ್ರಂಥವನ್ನು ಅನೇಕ ದೃಷ್ಟಿಯಿಂದ ವಿಮರ್ಶೆ ಮಾಡ್ತಕ್ಕಂಥ, ಜಗತ್ತಿಗೆ ತಿಳಿ ಹೇಳ್ತಕ್ಕಂಥ ಒಂದು ಪದ್ಧತಿಯನ್ನು ಆ ಲಕ್ಷ್ಮೀನಾರಾಯಣ ತೀರ್ಥರು ತಾವು ತಮ್ಮ ತೀಕ್ಷ್ಣ ಬುದ್ಧಿಯಿಂದ ಆ ಪಾಂಡಿತ್ಯವನ್ನು ಪಡೆದಿದ್ದಾರೆ. ಸಂಚಾರ ಕ್ರಮದಿಂದ ರಾಯಚೂರು ಹತ್ತಿರ ನರಸಿಂಹ ಕ್ಷೇತ್ರ, ಕೊಪ್ಪರ ನರಸಿಂಹ ಕ್ಷೇತ್ರ, ಕೊಪ್ಪರ ನರಸಿಂಹ ಕ್ಷೇತ್ರಕ್ಕೆ ರಘುನಾಥ ತೀರ್ಥರು ಬಂದಿದ್ದರು. ರಘುನಾಥ ತೀರ್ಥರು ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹಾ ವಿಶಿಷ್ಟ ವಿದ್ವಾಂಸರು. ಅದ್ಭುತ ಪಾಂಡಿತ್ಯದಿಂದ ಯುಕ್ತರಾಗಿರ್ತಕ್ಕಂಥವರು. ಆಗಿನ ಕಾಲದಲ್ಲಿ ಒಂದು ನಿಯಮ ಇತ್ತು. ನಿಯಮ ಅಂದರೆ ಅಲಿಖಿತ ನಿಯಮ. ಎಲ್ಲ ಮಠಗಳಲ್ಲಿ ಸೌಹಾರ್ದತೆ ಇತ್ತು. ಯಾವುದೇ ಮಠದ ಸನ್ಯಾಸಿಗಳು, ವಿದ್ವಾಂಸರು ಯಾವಾಗ ಸುಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ
ಬಂದು ರಘುನಾಥ ತೀರ್ಥರ ಹತ್ರ ಅನುವಾದ ಮಾಡಬೇಕು. ಅದನ್ನು ಕೇಳಿ ರಘುನಾಥ ತೀರ್ಥರು ಚೆನ್ನಾಗಿದೆ ಅಂತ ತಿಳ್ಕೊಂಡು ಅಂತ ಹೇಳಿದರೆ ಅವನಿಗೆ ಈಗಿನ ಕಾಲದ ಸರ್ಟಿಫಿಕೇಟ್ ಕೊಟ್ಟಂತೆ, ಭಾರತ ರತ್ನ ಸಿಕ್ಕಂತೆ. ವಿಭುಧೇಂದ್ರ ತೀರ್ಥರು ಲಕ್ಷ್ಮೀನಾರಾಯಣ ತೀರ್ಥರಿಗೆ ಹೇಳಿದ್ದಾರೆ, ರಘುನಾಥ ತೀರ್ಥರ ನೀವು ಅನುವಾದ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ. ಅವತ್ತಿನ ದಿವಸ ಲಕ್ಷ್ಮೀನಾರಾಯಣ ತೀರ್ಥರು ಇಂಥ ಒಂದು ಅದ್ಭುತ ಕ್ರಮದಲ್ಲಿ ಅನುವಾದ ಮಾಡ್ತಾರೆ. ಅವರ ಅನುವಾದ ಶೈಲಿ, ವಿಷಯಗಳ ನಿರೂಪಣೆ, ಪೂರ್ವಪಕ್ಷದ ಸಿದ್ಧಾಂತದ ಮಂಡನೆ, ಆನಂತರ ಕ್ರಮವಾಗಿ ಒಂದೊಂದಾಗಿ ಪೂರ್ವಪಕ್ಷದ ಯುಕ್ತಿಗಳನ್ನು ಖಂಡನೆ ಮಾಡ್ತಾ, ಸಪ್ರಮಾಣವಾಗಿ ಖಂಡನೆ ಮಾಡ್ತಾ, ವಿಷಯದ ಸಿದ್ಧಾಂತ ಪಕ್ಷವನ್ನು ಅಭಿವ್ಯಕ್ತಗೊಳಿಸ್ತಕ್ಕಂಥ ಒಂದು ವೈಶಿಷ್ಟ್ಯ, ಇವುಗಳನ್ನು ಕಂಡು ರಘುನಾಥ ತೀರ್ಥರಿಗೆ ಬಹಳ ಸಂತೋಷವಾಯಿತು. ಎದ್ದು ಈ ಯುವಕ ಸನ್ಯಾಸಿಯನ್ನು ಅಪ್ಪಿಕೊಂಡಿದ್ದಾರೆ. ಅಪ್ಪಿಕೊಂಡು ಹೇಳ್ತಾರೆ, ಸನ್ಯಾಸಿಗಳಿಗೆ ಶ್ರೀಪಾದರು ಶ್ರೀಪಾದರು ಅಂತ ತಿಳ್ಕೊಂಡು ಅಂತೇಳಿ ಕಲಿತಕ್ಕಂಥ ಒಂದು ಕ್ರಮ, ಶ್ರೀಪಾದಂಗಳವರು ಅಂತ ತಿಳ್ಕೊಂಡು ಅಂಥೇಳಿ. ಸಂಸ್ಕೃತದಲ್ಲಿ ಶ್ರೀ ಅಂತ ತಿಳ್ಕೊಂಡಂತಂದರೆ ದೈವಿ ಸಂಪತ್ತು. ದೈವಿ ಸಂಪತ್ತನ್ನು ಪಡೆದಿರತಕ್ಕಂಥವರು ಪೀಠಾಧೀಶರು. ಅಭಯಂ, ಸತ್ವಸಂಶುದ್ಧಿ, ಜ್ಞಾನ, ಯೋಗ, ವ್ಯವಸ್ಥಿತಿ, 24 ದೈವಿ ಸಂಪತ್ತನ್ನು ಅಳವಡಿಸಿಕೊಳ್ಳುವುದಕ್ಕೋಸ್ಕರ ಸಾಧನೆ ಮಾಡ್ತಕ್ಕಂಥವರಿಗೆ ಸನ್ಯಾಸಿಗಳು ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಕೇವಲ ಗ್ರಹ ಮನೆ ಮಠ ಬಿಟ್ಟು ಕಾವಿಶಾಟಿ ಹೊತ್ಕೊಂಡ ಕ್ಷಣಕ್ಕೇನೆ, ಗುರುಗಳಿಂದ ಆಶ್ರಮ ತೆಗೆದುಕೊಂಡ ಕ್ಷಣಕ್ಕೆ ಅವರು ಸನ್ಯಾಸಿಗಳಾಗೋದಿಲ್ಲ. ಸಮ್ಯಕ್ ಮೋಹವನ್ನು ನ್ಯಾಸ ಮಾಡಿ, ತ್ಯಾಗ ಮಾಡಿ, ನ್ಯಾಸ ಶಬ್ದಕ್ಕೆ ತ್ಯಾಗ ಅಂತ ಅರ್ಥ ಇದೆ, ನ್ಯಾಸ ಶಬ್ದಕ್ಕೆ ವಿಶೇಷ ಅನುಸಂಧಾನ ಅಂತ ಕೂಡ ಹೆಸರಿದೆ. ವಿಶೇಷ ಅನುಸಂಧಾನ, ಪರಮಾತ್ಮನಲ್ಲಿ ಅನೇಕ ರೀತಿಯಾದಂಥ ಪ್ರತಿಯೊಂದು ಸೂತ್ರದಿಂದ, ಪ್ರತಿಯೊಂದು ಮಹಾಭಾರತ ಭಾಗವತಾದಿಗಳಿಂದ ಭಗವಂತನನ್ನು ಅನುಸಂಧಾನ ಮನಸ್ಸಿನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಹೊಸ ಹೊಸ ರೀತಿಯಿಂದಲೂ ಪ್ರತಿದಿನವೂ ಚಿಂತನೆ ಮಾಡತಕ್ಕಂಥವ್ರು ನಿಜವಾದ ಸನ್ಯಾಸಿಗಳು. ಅಂಥವರಿಗೆ ಶ್ರೀಪಾದರು ಅಂತ ಕರೀತಾರೆ. ಆದರೆ ನಿಮ್ಮ ಪಾಂಡಿತ್ಯ, ನಿಮ್ಮ ವಿನಯ, ವಿಷಯಗಳನ್ನು ಮಂಡಿಸುವ ಒಂದು ಅದ್ಭುತ ಕಲೆ ನೋಡಿದರೆ ನೀವು ಅನೇಕ ಸನ್ಯಾಸಿಗಳ ರಾಜರು ನೀವು. ಆದ್ದರಿಂದ ಇವತ್ತಿನಿಂದ ಕೇವಲ ಲಕ್ಷ್ಮೀನಾರಾಯಣ ತೀರ್ಥರಲ್ಲ, ಶ್ರೀಪಾದರಾಜರು ಅಂತ ನಾಮಕರಣ ಮಾಡ್ತೇನೆ ಅಂತ ತಿಳ್ಕೊಂಡು ಅಂಥೇಳಿ, ಆನಂತರ ಮಠದ ಡಂಗುರ ಸಾರುವ ಜನರಿಂದ ಊರೆಲ್ಲ ಡಂಗುರ ಸಾರಿಸಿದ್ದಾರೆ. ಲಕ್ಷ್ಮೀನಾರಾಯಣ ತೀರ್ಥರು ಶ್ರೀಪಾದರಾಜರು, ಲಕ್ಷ್ಮೀನಾರಾಯಣ ತೀರ್ಥರು ಶ್ರೀಪಾದರಾಜರು ಅಂತ ತಿಳ್ಕೊಂಡು ಅಂಥೇಳಿ. ಇದರಿಂದ ಅವರ ಕೀರ್ತಿ ಎಲ್ಲ ಕಡೆಯಲ್ಲಿ ಬೆಳೆಯಿತು. ವಿಭುಧೇಂದ್ರ ತೀರ್ಥರು ಕೂಡ ಸಂತೋಷಪಟ್ಟರು. ಅಲ್ಲಿ ಎಲ್ಲವನ್ನು ಕಲಿತ ಮೇಲೆ ತಾವು ಪ್ರತ್ಯೇಕವಾದ ಸಂಚಾರಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭ. ಆಗ ಒಬ್ಬ ವ್ಯಕ್ತಿ, ಬ್ರಾಹ್ಮಣ, ಯಾವುದೋ ಕಾರಣ ಕಡೆಯಿಂದ ಅವನ ಕಡೆಯಿಂದ ಬ್ರಹ್ಮಹತ್ಯೆ ಆಗಿತ್ತು. ಬ್ರಹ್ಮಹತ್ಯೆ ದೋಷದಿಂದ ಮುಖ ಎಲ್ಲ ಕಪ್ಪು ಕಟ್ಟಿತ್ತು. ಮುಖದ ಮೇಲೆ ಕಳೆನೇ ಇರಲಿಲ್ಲ. ಅವನು ಬಂದು ಇವರಿಗೆ ಶರಣಾಗತನಾಗಿದ್ದ. ಶರಣಾಗತನಾದ ಕ್ಷಣಕ್ಕೇನೆ ಆ ಕಾಲದಲ್ಲಿ ನರಸಿಂಹತೀರ್ಥದಲ್ಲಿದ್ದರು ಶ್ರೀಪಾದರಾಜರು. ಮುಳುಬಾಗಿನ ನರಸಿಂಹತೀರ್ಥದಲ್ಲಿ ಅಲ್ಲಿ
ನರಸಿಂಹ ತೀರ್ಥದಲ್ಲಿ ಅನೇಕ ಮಾಡ್ತಾಯಿದ್ರು. ಇವನು ಬಂದು ನನಗೆ ಬ್ರಹ್ಮಹತ್ಯೆ ದೋಷ ಬಂದಿದೆ, ಅದನ್ನು ನಿವಾರಣೆ ಮಾಡಿಕೊಳ್ಬೇಕಾಗಿದೆ ಅಂತ ಹೇಳಿದರು. ಯಾರ ಹತ್ರ ಹೋದರೂ ದೇಹಾಂತ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು, ಬೇರೆ ಹಾದಿ ಇಲ್ಲ ಅಂತ ಹೇಳಿದರು. ಅದಕ್ಕೆ ಶ್ರೀಪಾದರಾಜರು ಕೇಳಿದರು, ಏನಪ್ಪ ನಾನು ಹೇಳಿದ ಷರತ್ತಿಗೆ ನಿನ್ನ ಸಿದ್ಧತೆ ಇದೆಯಾ? ಸಿದ್ಧತೆ ಇದೆ. ಹಾಗಾದರೆ ಮರ ಏರು, ಆಮೇಲೆ ನಾನೇ ಹೇಳ್ತೇನೆ ಅದನ್ನು ಮಾತು ಕೇಳು ಅಂತೇಳಿ ಮರ ಏರಿ ಆ ಮರದ ಟೊಂಗೆ ನರಸಿಂಹತೀರ್ಥದ ಮೇಲೆ ಬರ್ತಾಯಿತ್ತು. ತುದಿಗೆ ಹೋಗಿದ್ದಾನೆ. ನಾನು ಹೇಳಿದರೆ ಈ ನರಸಿಂಹತೀರ್ಥದಲ್ಲಿ ಹಾರ್ತೀಯ? ಸ್ವಾಮಿ ನನಗೆ ಈಜು ಬರೋದಿಲ್ಲ, ಆದರೆ ನೀವು ಹೇಳಿದರೆ ನಿಮ್ಮ ಆಜ್ಞೆಯನ್ನು ಪರಿಪಾಲನೆ ಮಾಡ್ತೇನೆ. ಹೇಳಿ, ನಾನು ಸದ್ಯ ಜಿಗಿತೇನೆ, ಮುಂದೆ ನಾವು ವಿಚಾರ ಮಾಡೋದು, ಮುಂದೆ ಏನಾಗ್ತದೆ ವಿಚಾರ ಮಾಡೋದಿಲ್ಲ. ನಿಮ್ಮ ಮಾತು ಕೇಳಬೇಕು, ಕೇಳ್ತೇನೆ, ಯಾಕೆ ನಿಮ್ಮ ಅನುಗ್ರಹ ನನಗೆ ಬೇಕು. ಎಲ್ಲರೂ ನೋಡ್ತಾ ಇದ್ದಾರೆ, ಗಾಬರಿ ಆಗಿದೆ. ಸ್ವಾಮಿಗಳು ಬೀಳು ಅಂತಿಕೊಂಡೊಂದು ಕ್ಷಣಕ್ಕೆ ಕ್ಷಣಕ್ಕೆ ಹಾರಿದರೆ ಮುಂದೆ ಗತಿ ಏನು? ಒಂದು ಬ್ರಹ್ಮಹತ್ಯೆ ದೋಷ ಹೋಗೋದಕ್ಕೋಸ್ಕರ ಸ್ವಾಮಿಗಳ ಕಡೆಯಿಂದ ಬ್ರಹ್ಮಹತ್ಯೆ ಆಗುವ ಸಂದರ್ಭ. ಆಗ ಇಳಿದು ಬಾ ಅಂತ ಕೆಳಗೆ ಇಳಿದು ಬಂದ. ಅಲ್ಲೇ ಅವರು ನಿರ್ಮಾಲ್ಯ ವಿಸರ್ಜನೆ ಮಾಡ್ತಾಯಿದ್ರು. ಶಂಕೋದಕ ತೆಗೆದುಕೊಂಡರು, ಅವನ ಮೇಲೆ ಪ್ರೋಕ್ಷಣೆ ಮಾಡಿದರು. ನಿನ್ನ ಬ್ರಹ್ಮಹತ್ಯೆ ದೋಷ ಹೋಯ್ತು, ಆರಾಮಿಗುತ್ತೆ. ಇನ್ನು ಮೇಲೆ ಒಳ್ಳೆ ಆಚರಣಶೀಲನಾಗಿದ್ದುಕೊಂಡು ಸಾಧನೆ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಅವನಿಗೆ ಹೇಳಿದಾಗ ಶಂಖಪ್ರೋಕ್ಷಣೆಯಿಂದ ಶ್ರೀಪಾದರಾಜರು ಬ್ರಹ್ಮಹತ್ಯೆ ದೋಷವನ್ನು ನಿವಾರಣೆ ಮಾಡಿದರು ಅಂತನ್ನುವ ವಿಷಯ ಎಲ್ಲ ಕಡೆಗೆ ಹಬ್ಬಿತು. ಈಗಿನಷ್ಟು ಒಮ್ಮೆಲೆ ಎಲ್ಲರ ಕೈಯಲ್ಲೂ ಕೂಡ ಮೊಬೈಲು, ಇಂಟರ್ನೆಟ್ಟು ಒಂದೇ ಕ್ಷಣದಲ್ಲಿ ಎಲ್ಲ ಕಡೆಗೆ ಸುದ್ದಿ ಹೋಗಲಿಲ್ಲ. ಕಾಲದ ಒಬ್ಬರಿಂದ ಒಬ್ಬರು ಈ ರೀತಿಯಾಗಿ ಬೆಳೆಯಿತು. ಕೆಲವರು ಕುಹಕಿಗಳು ಬ್ರಹ್ಮಹತ್ಯೆ ದೋಷಕ್ಕೆ ಧರ್ಮಶಾಸ್ತ್ರದಲ್ಲಿ ದೇಹಾಂತ ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಅಗ್ನಿಯಲ್ಲೋ ನೀರಿನಲ್ಲೋ ತನ್ನ ದೇಹವನ್ನು ಬಿಟ್ಬಿಡುವುದೇ ಇದಕ್ಕೆ ಪ್ರಾಯಶ್ಚಿತ್ತ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇವರು ಒಂದು ಶಂಖಪ್ರೋಕ್ಷಣೆಯಿಂದ ಹೇಳ್ತಾರೆ, ನೀನು ಬ್ರಹ್ಮಹತ್ಯೆ ದೋಷ ಹೋಯಿತು ಅಂತ ತಿಳ್ಕೊಂಡು ಅಂತೇಳಿ. ಕೆಲವರು ಧೈರ್ಯ ಮಾಡಿ ಶ್ರೀಪಾದರಾಜರ ಬಂದಿದ್ದಾರೆ, ಶಂಖಪ್ರೋಕ್ಷಣೆಯಿಂದ ಇವನ ಪಾಪ ಹೋಗ್ತದೆ, ಬ್ರಹ್ಮಹತ್ಯೆ ಪಾಪ ಹೋಗ್ತದೆ ಅಂತ ಪ್ರಮಾಣ ಎಲ್ಲಿದೆ ಹೇಳ್ತೀರಾ? ಅದಕ್ಕೆ ಶ್ರೀಪಾದರಾಜರು ಹೇಳಿದರು, ಪ್ರಮಾಣ ನನ್ನ ಅಂತಃಕರಣವೇ ಪ್ರಮಾಣ. ಪ್ರಮಾಣಂ ಅಂತಃಕರಣ ಪ್ರವೃತ್ತಯ ಅಂತ ತಿಳ್ಕೊಂಡು ಅಂತೇಳಿ ಉತ್ತರ ರಾಮಚರಿತ್ರದಲ್ಲಿ ಭವಭೂತ ಹೇಳಿದಂತೆ ನನ್ನ ಅಂತಃಕರಣ ಹೇಳಿತು. ಇವನಿಗೆ ನಿಜವಾಗಿಯೂ ಪಶ್ಚಾತ್ತಾಪ ಆಗಿದೆ. ಯಾವುದೇ ಪಾಪಕ್ಕೆ ಪಶ್ಚಾತ್ತಾಪ ಇದು ನಿಜವಾಗಿರ್ತಕ್ಕಂಥ ಪ್ರಾಯಶ್ಚಿತ್ತ. ಆದ್ದರಿಂದಾಗಿ ಅಭಿಮಂತ್ರಣ ದೇವರನ್ನು ನೆನೆಸಿ ನಾನು ಶಂಖಪ್ರೋಕ್ಷಣೆ ಮಾಡಿದ್ದೇನೆ. ದೇವರನ್ನು ಪಾಪವನ್ನು ದೂರ ಮಾಡಿದ್ದಾರೆ. ಏನ್ರಿ ಸ್ವಾಮಿಗಳೇ, ಶಂಖಪ್ರೋಕ್ಷಣೆಯಿಂದ ಎಂದಾದರೂ ಬ್ರಹ್ಮಹತ್ಯೆ ದೋಷ ಹೋಗಲಿಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಅಸಾಧ್ಯತೆ ನಾನು ಅವನಂತರ ಹೇಳ್ತೇನೆ. ಹೇಳಿದ್ರು, ಒಂದು ಪಂಚ ತೆಗೆದುಕೊಂಡು ಬಾ ಅಂತ, ದಾನದ ಪಂಚ ತೆಗೆದುಕೊಂಡು ಬಂದರು. ಶಿಷ್ಯರು ಹೇಳಿದರು, ಗೇರು ಬೀಜದ ಎಣ್ಣೆಯನ್ನು ತರಿಸಿ ಅಂತ ತಿಳ್ಕೊಂಡು ಅಂತೇಳಿ. ಸ್ವಲ್ಪ ಗೇರು ಬೀಜ ಹೋಗಿ ನಮ್ಮ ಕಡೆ ಕೇರು ಅಂತ ತಿಳ್ಕೊಂಡಂತ ಆಗ್ತದೆ. ಕೇರಿನ ಎಣ್ಣೆ, ಕ್ಯಾರಿನ ಎಣ್ಣೆ ಅಂಥೇಳಿ ಉತ್ತರ ಕರ್ನಾಟಕದ ಕಡೆ ಕರೀತಾರೆ. ಅದು ಬಟ್ಟೆಗೆ ಹತ್ತಿದರೆ ಬಟ್ಟೆ ಹರಿದು ಹೋಗ್ತಾರೆ, ಖರೆ ಆ ಕಲೆ ಹೋಗೋದಿಲ್ಲ.
ನಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ ಒಂದೇ ಥರದ ಸ್ನಾನದ ಪಂಚೆ, ಒಂದೇ ಥರದ ಧೋತ್ರಗಳು, ಅದಲ ಬದಲಿ ಆಗಬಾರ್ದು ಅಂತೇಳಿ ಆ ಗೇರು ಬೀಜ ತೆಗೆದುಕೊಂಡು ಅದಕ್ಕೆ ಪಿನ್ನಿನಿಂದ ಮಾಡಿ ಆ ರಸವನ್ನು ಹೆಸರು ತೆಗೆದುಕೊಂಡು ನಮ್ಮ ಪಂಚದ ಮೇಲೆ ಬರಿತಾ ಇದ್ದೆವು. ಇದು ನನ್ನ ಪಂಚೆ, ನನ್ನ ಧೋತ್ರ ಅಂತ, ನಾನು ಉಟ್ಟುಕೊಳ್ಳೋ ಪಂಚೆ, ನನ್ನ ಸ್ನಾನದ ಪಂಚೆ ಅಂತ. ಎದ್ದಿದ ಕ್ಷಣ ಕಪ್ಪಾಯಿತು. ಅವ್ರು ಹೇಳಿದರು, ಭಾರತ ದೇಶದಲ್ಲಿ ಎಷ್ಟು ತೀರ್ಥಗಳಿವೆ, ಎಲ್ಲ ತೀರ್ಥಗಳಲ್ಲಿ ಹೋಗಿ ಇದನ್ನು ಆಗ ಸೋಪಿರಲಿಲ್ಲ, ಅಂಟವಳಕಾಯಿ ಅಂತ ತಿಳ್ಕೊಂಡಂತ ಉಪಯೋಗಿಸ್ತಾಯಿದ್ರು. ಆಗ ಅದನ್ನು ಮಾಡಿದರೆ ಬುರುಗು ಬರ್ತಾಯಿತ್ತು, ಅದನ್ನು ಬಟ್ಟೆ ಸ್ವಚ್ಛವಾಗ್ತಾಯಿತ್ತು. ಅಂಟಳಕಾಯಿಯನ್ನೇ ಈಗಿನ ದಿವಸದಲ್ಲಿ ಪುಡಿ ಮಾಡಿ ಜಗತ್ತಿನಲ್ಲಿ ಮಾರ್ತಾರೆ, ಅದಕ್ಕೇನೋ ಕರೀತಾರೆ, ನಂಗೆ ಗೊತ್ತಿಲ್ಲ, ಈಗಿನ ಹೆಸರು ಏನು ಗೊತ್ತಿಲ್ಲ. ಅದನ್ನು ಹಚ್ಚಿ ಸ್ವಚ್ಛ ಮಾಡ್ತಾರೆ. ಮಾಡಿಕೊಂಡು ಬನ್ನಿ ಅಂತ ತಿಳ್ಕೊಂಡು ಹೇಳಿ ಹಿಂದೂಸ್ತಾನದ ಎಲ್ಲ ತೀರ್ಥದಲ್ಲಿ ಅದನ್ನು ಎದ್ದು ಸ್ವಚ್ಛ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಏನಾದರೂ ಅದರ ಕಪ್ಪು ಕಲೆ ಹೋಗಲಿಲ್ಲ. ತಿರುಗಿ ಶ್ರೀಪಾದರಾಜ ಹತ್ರ ಬಂದಿದ್ದಾರೆ. ಶ್ರೀಪಾದರಾಜರು ಶಂಖೋದಕವನ್ನು ತೆಗೆದುಕೊಂಡು ಅದರ ಮೇಲೆ ಪ್ರೋಕ್ಷಣೆ ಮಾಡಿದ ಕ್ಷಣಕ್ಕೇನೆ ಪೂರ್ತಿ ಬೆಳ್ಳಗಾಯಿತು. ಆಗ ಶ್ರೀಪಾದರಾಜರಲ್ಲಿ ಪಾಪ ಕಳೆಯುವ ಶಕ್ತಿ ಇದೆ, ದೇವರು ಕೊಟ್ಟಿರ್ತಕ್ಕಂಥ ಒಂದು ವಿಶಿಷ್ಟ ಮಹಾತ್ಮೆ ಇದೆ ಅಂತ ತಿಳ್ಕೊಂಡು ಅಂತೇಳಿ ಶಿಷ್ಯರಿಗೆ ತಿಳಿದು ಬಹಳ ಸಂತೋಷಪಟ್ಟಿದ್ದಾರೆ. ಕುಹಕಿಗಳು ನಾವು ಸೋತ ಹೋದೆವು ಅಂತ ತಿಳ್ಕೊಂಡು ಅಂತೇಳಿ ವಾಪಸ್ ಹೊರಟೋಗಿದ್ದಾರೆ. ಈ ರೀತಿಯಾಗಿ ಶ್ರೀಪಾದರಾಜರ ಪಾಂಡಿತ್ಯವೂ ಇತ್ತು. ಶ್ರೀಪಾದರಾಜರಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ತಪಸ್ಸಾಮರ್ಥ್ಯ ಇತ್ತು, ಶಾಪಾನುಗ್ರಹ ಸಾಮರ್ಥ್ಯ ಇತ್ತು. ಅದರ ಜೊತೆಯಲ್ಲಿ ವಿಜಯನಗರದ ಅರಸರಿಗೆ ಬಂದ ಸಂಕಟವನ್ನು ದೂರ ಮಾಡಿದರು. ವಿಜಯನಗರ ಹಾಳಾದ ನಂತರ ಚಂದ್ರಗಿರಿಯಲ್ಲಿ ಇದ್ದುಕೊಂಡು ವಿಜಯನಗರದ ರಾಜರು ರಾಜ್ಯವನ್ನು ಮಾಡ್ತಾಯಿದ್ರು. ತಿರುಪತಿಯ ಇತ್ಯಾದಿಗಳು ಅವರ ಅಧೀನದಲ್ಲಿದ್ದು ಆಗಿನ ಕಾಲದಲ್ಲಿ. ಆ ರಾಜರ ಸಂಕಟವನ್ನು ದೂರ ಮಾಡಿದ್ದರಿಂದಾಗಿ ಅವರು ಶ್ರೀಪಾದರಾಜರಿಗೆ ಒಂದು ಮುತ್ತಿನ ಕವಚವನ್ನು, ಮುತ್ತಿನ ಕಿರೀಟವನ್ನು, ಅನೇಕ ಆಭರಣಗಳನ್ನು, ಅಷ್ಟೇ ಅಲ್ಲ ರೇಷ್ಮೆ ವಸ್ತ್ರಗಳನ್ನು ಕೊಟ್ಟು ತಮ್ಮ ಅರಮನೆಯಲ್ಲಿ ಕೆಲವು ದಿವಸ ಇಟ್ಟುಕೊಂಡು ದಿನಾಲು ಪಂಚಪಕ್ವಾನ್ನದ ಅಡಿಗೆಗಳನ್ನು ಅವರಿಗೆ ಅವರ ನೈವೇದ್ಯದಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದರು. ದಿನಾಲು ಶ್ರೀಪಾದರಾಜನ ಸಿಂಹಾಸನದ ಮೇಲೆ ಕೂಡಿಸಿ ತಮ್ಮ ಅನೇಕ ಸಂಶಯಗಳನ್ನು ಕೇಳ್ತಾ ಇದ್ದರು, ಸಮಸ್ಯೆಗಳಿಗೆ ನಿರ್ಣಯ ಮಾಡಲಿಕ್ಕೆ ಹೇಳ್ತಾ ಇದ್ದರು. ಆನಂತರ ರಾಜ್ಯ ಬಿಟ್ಟು ಬೇರೆ ಕಡೆ ಸಂಚಾರಕ್ಕೆ ಬಂದಾಗಲೂ ಕೂಡ ಶ್ರೀಪಾದರಾಜರು ದಿನಾಲು ತಮ್ಮ ಊಟದಲ್ಲಿ ಪಂಚಪಕ್ವಾನ್ನಗಳು, ಅನೇಕ ಥರದ ಭಕ್ಷ್ಯಗಳು, 4-5 ಥರದ ಭಕ್ಷ್ಯಗಳು, ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ದಿನಾಲು ಪಂಚಪಕ್ವಾನ್ನ ತಿಂತಾಯಿದ್ರು. ಸುಗಂಧದ ಎಣ್ಣೆಯನ್ನು ಹಚ್ಚಿಸಿಕೊಂಡು ಅವರು ದಿನಾಲು ಎರೆದುಕೊಳ್ತಾ ಇದ್ದರು, ಅಭ್ಯಂಗ ಸ್ನಾನ ಮಾಡ್ತಾಯಿದ್ರು. ಆನಂತರ ಮಧ್ಯಾಹ್ನದ ವೇಳೆಯಲ್ಲಿ
ಸಿಂಹಾಸನದ ಮೇಲೆ ಕುಳಿತುಕೊಂಡು ಮುತ್ತಿನ ಅಂಗಿ, ಮುತ್ತಿನ ಕವಚ, ಮುತ್ತಿನ ಕಿರೀಟ, ಆಭರಣಗಳನ್ನು ಹಾಕಿಕೊಂಡು ಬಂದ ಶಿಕ್ಷರ ತಕರಾರುಗಳಿಗೆ ಅದನ್ನು ನೇರಣೆ ಕೊಟ್ಟು ದೂರ ಮಾಡ್ತಾಯಿದ್ರು. ಜನರು ಅಂದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಎಂಥ ಸನ್ಯಾಸಿಗಳು ವಿರಕ್ತರಾಗಿರಬೇಕು, ಏನು ಅಲ್ಪ ಸ್ವಲ್ಪ ಆಹಾರವನ್ನು ಮಾತ್ರ ಸ್ವೀಕರಿಸಬೇಕು, ಅದನ್ನು ಬಿಟ್ಟು ಇವರು ಭೋಗಿಗಳಂತೆ ದಿನಾಲು ಅನೇಕ ಪಕ್ವಾನಗಳನ್ನು ಮಾಡಿಕೊಂಡು ನೈವೇದ್ಯ ತೋರಿಸಿ ತಾವು ಸ್ವೀಕಾರ ಮಾಡ್ತಾರೆ, ಮುತ್ತಿನ ಅಂಗಿಯನ್ನು ಹಾಕ್ಕೊಳ್ತಾರೆ ರಾಜರಂತೆ. ಎಂಥ ಸನ್ಯಾಸಿಗಳು ಇವರನ್ನು ಸನ್ಯಾಸಿ ಅಂತ ಯಾಕೆ ಕರೀಬೇಕು? ಟೀಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಟೀಕೆಯನ್ನು ಪ್ರಾರಂಭ ಮಾಡಿದಾಗ ಆ ಕಾಲದಲ್ಲಿ ಒಂದು ದಿವಸ ಯಾರು ಟೀಕೆ ಮಾಡ್ತಾರೆ ಅಂತ ಒಂದು ಗ್ರೂಪ್ ಇತ್ತು. ಆ ಜನರನ್ನು ಕರೆಸಿದರು, ತಮ್ಮ ಜೊತೆ ಕೂಡಿಸಿ ಊಟವನ್ನು ಮಾಡಿಸಿದರು. ಊಟವನ್ನು ಮಾಡಿ ತಾವು ಊಟ ಮಾಡಿದರು. ಆಮೇಲೆ ಹೇಳಿದರು, ಊಟವಾಗ ಆಪೋಷನ್ ತೆಗೆದುಕೊಂಡು ಆಚರಣೆ ಮಾಡಿ ಕುಳಿತಾಕ್ಷಣಕ್ಕೇನೆ ತಮ್ಮ ಶಿಷ್ಯರಿಗೆ ಹೇಳಿದರು, ಬಾ ಇನ್ನೊಂದು ಮಂಡಲ ಮಾಡ ಎಲೆ ಹಾಕು ಅಂತ ಹೇಳಿದರು. ಅವೆಲ್ಲ ಕೋಕಿಗಳು, ಏನಪ್ಪ ಸ್ವಾಮಿಗಳು ಎರಡೆರಡು ಸತ್ತು ಊಟ ಮಾಡ್ತಾರಾ ಅಂತ ಹೇಳಿದಾಗ ಎಲ್ಲರೂ ಆಶ್ಚರ್ಯಕ್ಕೆ ನೋಡ್ತಾ ಇದ್ದಾರೆ. ಶ್ರೀಪಾದರಾಜರು ಅಭಿಮಂತ್ರಣ ಮಾಡಿದರು, ಅಂತಕೊಂಡು ಮಾಡಿದರೆ ಅವತ್ತು ಮಾಡಿದ ಜಿಲೇಬಿ ಹೇಗಿತ್ತಾಗ ರೌಂಡಾಗಿ ಬಂತು. ಅದನ್ನು ಎಲೆ ಮೇಲೆ ಇಟ್ಟರು. ಮತ್ತು ಅಂತ ಮಾಡ್ಕೊಂಡು ಅಂತಿಕೊಂಡಂತಂದರು. ಮೈಸೂರು ಪಾಕ್ ತಿಂದಿದ್ದರು, ಅದು ಹೇಗಿತ್ತು ಒಡೆಪೂರ್ವಕವಾಗಿ ಹಾಗೆ ಬಂತು. ಎಷ್ಟು ಪಂಚಪಕ್ವಾನ ಉಂಡಿದ್ದರು ಎಲ್ಲವನ್ನೂ ಎಲೆಯಲ್ಲಿ ತೆಗೆದಿಟ್ಟು ಕೊನೆಗೆ ಅನ್ನವನ್ನು ಕೂಡ ತೆಗೆದಿಟ್ಟರೆ ವಾಂತಿಯಾಗಿದ್ದಲ್ಲ ಹೇಗಿತ್ತು, ಬಿಸಿ ಬಿಸಿ ಉಗಿ ಬರ್ತಾಯಿತ್ತು. ಅವ್ರು ಹೇಳಿದರು, ನಂದು ಸುಖ ಪ್ರಾರಬ್ಧ ಭಾಳ ಇನ್ನೂ ಬಾಕಿ ಇದೆ, ಅದನ್ನು ಬೇಗನೆ ಸವಿಸಬೇಕು. ಅದಕ್ಕೋಸ್ಕರ ನನ್ನ ವಿದ್ಯಾರ್ಥಿಗಳಿಗೂ ನಾನು ಆ ಸುಖ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅವ್ರಿಗೆ ಪಂಚಪಕ್ವಾನ ಊಟ ಮಾಡಿಸ್ತೇನೆ, ನಾನು ಮಾಡ್ತೇನೆ, ಬೇಗನೆ ಸುಖ ಪ್ರಾರಬ್ಧ ಮುಗಿಸ್ಕೊಳ್ಬೇಕಾಗಿದೆ ನನಗೆ ಅಂತ ಹೇಳಿದಾಗ ಆ ಕೋಕಿಗಳು ಎಲ್ಲರೂ ಅವರಿಗೆ ಶರಣಾಗತರಾಗಿದ್ದಾರೆ. ಇಂಥ ಉಂಡ ಅನ್ನ ಯಾವಾಗದು ಭೋಗ ಆಗ್ತದೆ, ಅದರಲ್ಲಿ ಆಸಕ್ತಿಯಿಂದ ಉಂಡರೆ ಮಾತ್ರ. ಆಸಕ್ತಿಯಿಂದ ಉಂಡರೆ ಅದು ಭೋಗವಾಗ್ತದೆ. ಕೇವಲ ದೇಹ ಧಾರಣೆಗೋಸ್ಕರ ಆಹಾರವನ್ನು ಸ್ವೀಕಾರ ಮಾಡಿದರೆ ಈ ರುಚಿ ಇದೆ, ಆ ರುಚಿ ಇದೆ, ಅಂಥ ಚಟ್ನಿ ಬೇಕು, ಇಂಥ ಚಟ್ನಿ ಬೇಕು, ಇಂಥ ಗೊಜ್ಜು ಬೇಕು, ಇಂಥ ಒಂದು ಸ್ಪೆಷಲ್ ರೀತಿ ಬೇಕು ಅಂತ ತಿಳ್ಕೊಂಡು ಅಂಥೇಳಿ ಕೇಳಿಕೊಂಡು ಹಾಕಿಸ್ಕೊಂಡು ಮಾಡಿಸಿಕೊಂಡಿದ್ದರೆ ಆಗ ಅದಕ್ಕೆ ಭೋಗ ಅಂತಂತಾರೆ. ಮನಸ್ಸು ಆ ಕಡೆ ಇಲ್ಲ, ಕೇವಲ ದೇಹದ ಧಾರಣೆಗೆ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದರೆ ಅದು ಪಂಚಪಕ್ವಾನ್ನ ಉಂಡರೂ ಅದರ ದೋಷ ಹತ್ತುವುದಿಲ್ಲ. ಹೆಣ್ಣು ಮಕ್ಕಳನ್ನು ಪರಸ್ತ್ರೀಯರನ್ನು ನೋಡಬಾರದು. ಅದು ಕೂಡ ಅವರ ಅಸ್ತವ್ಯಸ್ತ ಸ್ಥಿತಿಯಲ್ಲಿರುವಾಗ, ಮಲಗಿಕೊಂಡು ಅಸ್ತವ್ಯಸ್ತ ಸಮಯದಲ್ಲಿ ಅವರ ಅಂಗಾಂಗಗಳು ತೋರ್ತಾ ಇರುವಾಗ ಸರ್ವತಾ ಅವರನ್ನು ನೋಡಬಾರದು. ಆದರೆ ಹನುಮಂತ ದೇವರು ಲಂಕೆಯಲ್ಲಿ ಸೀತೆಯಲ್ಲಿ ಹುಡುಕಲಿಕ್ಕೆ ಹೋದಾಗ ರಾವಣನ ಅಂತಃಪುರಕ್ಕೆ ಹೋಗಿದ್ದರು. ನೂರಾರು ಸಾವಿರಾರು ಅವನು ತಂದು ಅಂತಃಪುರಕ್ಕೆ ಸೇರಿಸಿದ ಹೆಣ್ಣು ಮಕ್ಕಳು ಭೋಗ, ಅವರು ಕೂಡ ರಾವಣನಂತೆ ಕುಡಿದು ಮತ್ತರಾಗಿ ಅಲ್ಲೆಲ್ಲೇ ಬಿದ್ದಿದ್ದರು. ಅವರ ಮೈ ಮೇಲೆ ಬಟ್ಟೆನೇ ಇರಲಿಲ್ಲ, ಇನ್ನೊಬ್ಬರಿಗೆ ಅರ್ಧಂಬರ್ಧ ಬಟ್ಟೆ ಉಳಿದಿತ್ತು, ಅಸ್ತವ್ಯಸ್ತವಾಗಿತ್ತು.
ಅನೇಕ ಜನರು ಅರ್ಧ ಅರೆನಗ್ನರಾಗಿರ್ತಕ್ಕಂಥ ಇವರನ್ನೆಲ್ಲ ದಾಟಿ ಹೋಗುವಾಗ ಹನುಮಂತೇವರು ಅದನ್ನು ಅಲ್ಲಿಂದ ನೋಡ್ತಾ ನೋಡ್ತಾ ಮುಂದೆ ಹೊರಟಿದ್ದಾರೆ. ಅಂತಃಪುರದಿಂದ ಹೊರಗೆ ಬಂದ ಮೇಲೆ ಅಂತಾರೆ, ನಾನು ಬ್ರಹ್ಮಚಾರಿ, ಪರಸ್ತ್ರೀಯರನ್ನು ನೋಡಿದರೆ ಬ್ರಹ್ಮಚರ್ಯಕ್ಕೆ ಭಂಗ ಬರ್ತದೆ, ನೈಷ್ಠಿಕ ಬ್ರಹ್ಮಚರ್ಯಕ್ಕೆ ಭಂಗ ಬರ್ತದೆ. ಹಾಗಾದ್ರೆ ನನಗೆ ಬಂತ? ಎರಡನೇ ಕ್ಷಣಕ್ಕೆ ಹೇಳ್ತಾರೆ, ನಾನು ಯಾರನ್ನು ನೋಡಿದರೂ ಆಸಕ್ತಿಯಿಂದ ನೋಡಲಿಲ್ಲ. ಹೋಗುವಾಗ ನನ್ನ ಕಣ್ಣಿಗೆ ಬಿತ್ತು, ನಾನು ಮುನ್ನಡೆದೆ. ಮತ್ತೆ ಹೀಗೆ ಅಂತ ನೋಡ್ತಾ ಕೂತ್ಕೊಳ್ಳಿಲ್ಲ. ನನಗೆ ಆಸಕ್ತಿ ಇರಲಿಲ್ಲ. ನನಗೆ ಕೇವಲ ನನ್ನ ಎದುರಿಗೆ ಸೀತೆಯನ್ನು ಹುಡುಕಬೇಕು ಅನ್ನೋ ಒಂದು ಕರ್ತವ್ಯ ಬೋಧನೆ ಇತ್ತು. ಎಲ್ಲಿ ಆಸಕ್ತಿ ಇಲ್ಲ, ಎಲ್ಲಿ ಮೋಹ ಇಲ್ಲ, ಎಲ್ಲಿ ಅಭಿಮಾನ ಇಲ್ಲ, ಆಗ ಅದು ಭೋಗವಾಗುವುದಿಲ್ಲ, ಅದು ದೋಷಕರವಾಗುವುದಿಲ್ಲ. ಶುಕಾಚಾರ್ಯರು ದಿಗಂಬರರಾಗಿ, ಏನದು ಹೊಲಸು ದಿಗಂಬರರಾಗಿ? ಅವರಿಗೆ ದೇಹದ ಮೇಲೆ ಬಾನ ಇರಲಿಲ್ಲ, ಅಭಿಮಾನ ಇರಲಿಲ್ಲ. ಆದ್ದರಿಂದ ಅವರಿಗೆ ಏನು ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದೇ ಅನಾನುಕೂಲತೆ ಇಲ್ಲ. ಇಂಥ ಕ್ರಮದಿಂದ, ಇಂಥ ಸಂದರ್ಭದಿಂದ ಇರತಕ್ಕಂಥವರು ಈ ರೀತಿಯಾಗಿರ್ತಕ್ಕಂಥವ್ರು ರಘುತ್ವ ಅದು ಶ್ರೀಪಾದರಾಜ ಶ್ರೀಪಾದಂಗಳವರು ಇಂಥ ಅದ್ಭುತವಾಗಿರ್ತಕ್ಕಂಥ ಮಹಿಮೆಯಿಂದ ಯುಕ್ತರಾಗಿರ್ತಕ್ಕಂಥವರು. ಅವರಿಗೆ ಒಂದು ಸಲ ಎರಡು ದೊಡ್ಡ ಸಂಪುಟಗಳು ಸಿಕ್ಕು. ಒಂದು ತೆಗೆದು ನೋಡಿದಾಗ ದೇವರ ಪ್ರತಿಮೆಯವರು ಸಿಕ್ತು, ರಂಗನಾಥನ ಪ್ರತಿಮೆ ಸಿಕ್ತು. ಅದನ್ನು ಪೂಜೆ ಮಾಡ್ತಾಯಿದ್ರು. ಇನ್ನೊಂದು ಎಷ್ಟಾದರೂ ತೆಗಿಲಿಕ್ಕಾಗಲಿಲ್ಲ. ಆ ಎರಡು ಸಂಪುಟಗಳು ಅವರಿಗೆ ಭೀಮಾ ನದಿಯ ತೀರದಲ್ಲಿ ಸಿಕ್ಕಿದ್ದವು. ಇನ್ನೊಂದು ಎಷ್ಟಾದರೂ ತೆಗಿಲಿಕ್ಕೆ ಬರಲಿಲ್ಲ. ಹಾಗೆ ಇಟ್ಟು ಪೂಜೆ ಮಾಡ್ತಾಯಿದ್ರು. ಇವರ ಹತ್ತಿರ ವ್ಯಾಸರಾಯರು ಕರೀಲಿಕ್ಕೆ ಬಂದರು. ಅದ್ಭುತ ಪ್ರತಿಭೆಯುಳ್ಳ ಒಬ್ಬ ವ್ಯಕ್ತಿ ಅಂತಂದರೆ ವ್ಯಾಸರಾಯರು. ನಿಶ್ಚಿತವಾದ ಬುದ್ಧಿ, ವಿಶಿಷ್ಟ ಯುಕ್ತಿಗಳನ್ನು, ಅನೇಕ ರೀತಿಯಾಗಿರ್ತಕ್ಕಂತಹ ಕೋಟಿ ಕರ್ಮಗಳನ್ನು ಮಾಡ್ತಕ್ಕಂಥ ಒಂದು ವಿಶಿಷ್ಟ ನಿಶ್ಚಿತ ಬುದ್ಧಿ. ಅದರಲ್ಲೂ ಕೂಡ ಶ್ರೀಪಾದರಾಜರ ಹತ್ರ ಕಲಿತ ಮೇಲೆ ಒಳ್ಳೆ ಸಾಣೆ ಹಿಡಿದ ವಜ್ರದಂತೆ ಅವರ ಪಾಂಡಿತ್ಯ, ಅವರ ತಪಸ್ಸಾಮರ್ಥ್ಯ ಹೊಳಿತಾಯಿತು. ಒಂದು ದಿವಸ ವ್ಯಾಸರಾಯರು, ಶ್ರೀಪಾದರಾಜರು ತಮ್ಮ ಶಿಷ್ಯ ವ್ಯಾಸರಾಯರಿಗೆ ನಿರ್ಮಾಲ್ಯ ವಿಸರ್ಜನೆ ಮಾಡಿ ಅಂತ ಹೇಳಿದಾಗ ಅವ್ರು ನೋಡಿದ್ರು, ಒಂದು ಸಂಪುಟ ತೆಗಿಲಿಕ್ಕೇ ಆಗ್ತಾಯಿಲ್ಲ. ಕೊನೆಗೆ ದೇವರನ್ನು ಸ್ಮರಣೆ ಮಾಡಿ ತೆಗೆದರೆ ಅಲ್ಲಿ ವೇಣುವನ್ನು ಬಾರಿಸುತ್ತಾ, ಕೊಳ್ಳಲನ್ನು ಊದುತ್ತಾ, ಕಾಲ ಮೇಲೆ ಕಾಲು ಹಾಕಿರ್ತಕ್ಕಂತಹ ಆ ವೇಣುಗೋಪಾಲ ಮೂರ್ತಿಯವರಿಗೆ ಪ್ರಾಪ್ತಿ ಆಯಿತು. ಈ ಸುದ್ದಿ ಶ್ರೀಪಾದರಾಜರಿಗೆ ಮುಟ್ಟಿತ್ತು. ಅವರು ಬಂದು ಹೇಳಿದರು, ನೀವೇ ಅದನ್ನು ಇಟ್ಕೊಂಡ್ಬಿಡಿ ಅಂತ ತಿಳ್ಕೊಂಡಂತೆ. ಇವತ್ತಿಗೂ ವ್ಯಾಸರಾಜ ಮಠದಲ್ಲಿ ಆ ಮೂರ್ತಿ ಪೂಜಿಸಲ್ಪಡ್ತಾ ಇದೆ. ಇಂಥ ಅದ್ಭುತ ಚರಿತ್ರೆ ಇರತಕ್ಕಂಥವರು ಶ್ರೀಪಾದರಾಜರು. ರಾಯರನ್ನು ತಯಾರು ಮಾಡಿ ಅವರ ಪರೀಕ್ಷೆಯನ್ನು ಕೊಡಬೇಕು ಅಂತಕೊಂಡಂತ ಅವ್ರ ಕಡೆಯಿಂದ ಆಗ ರಘುನಾಥ ತೀರ್ಥರು ಅವರು ವೃಂದಾವನಸ್ಥರಾಗಿದ್ದರು. ಅವರ ಸ್ಥಳದಲ್ಲಿ ರಘುವರ್ಯ ತೀರ್ಥರು ಅವರ ಶಿಷ್ಯರು ಇದ್ದರು.
ಅವರು ಮಹಾವಿದ್ವಾಂಸರು. ಬಹುಶಃ ರಘುವರಿ ತೀರ್ಥರು ಆಗ ಹೊಳೆ ನರಸಿಂಹಪುರದಲ್ಲಿರಬೇಕು. ಅಂಥ ಸಂದರ್ಭದಲ್ಲಿ ಅಲ್ಲಿ ಶ್ರೀಪಾದರಾಜರು ತಮ್ಮ ಶಿಷ್ಯರಾದ ವ್ಯಾಸರಾಯರನ್ನು ಕರೆದುಕೊಂಡು ಬಂದಿದ್ದಾರೆ. ವ್ಯಾಸರಾಜರು ತಾವು ಗುರುಗಳಿಂದ ಪಾಠ ಕೇಳಿ ಪೂರ್ವಪಕ್ಷ ಯುಕ್ತಿಗಳು, ಅದರ ಖಂಡನೆಗಳನ್ನು ಇತ್ಯಾದಿಗಳನ್ನು ನೋಟ್ಸ್ ಮಾಡಿಕೊಂಡಿರ್ತಕ್ಕಂಥ ಒಂದು ಗ್ರಂಥ ನ್ಯಾಯಾಮೃತ. ಆ ನ್ಯಾಯಾಮೃತ ಗ್ರಂಥವನ್ನು ಆ ಕಾಲದಲ್ಲಿ ಅದನ್ನು ರಘುವರ್ಯ ತೀರ್ಥರ ಎದುರಿಗೆ ಅನುವಾದ ಮಾಡಿದಾಗ ಅವರ ಅನುವಾದ ಕೌಶಲ್ಯ, ಹೇಳ್ತಕ್ಕಂಥ ಒಂದು ಕ್ರಮ, ಅದ್ಭುತವಾಗಿರ್ತಕ್ಕಂಥ ವೈಶಿಷ್ಟ್ಯ ನೋಡಿ ರಘುವರ್ಯ ತೀರ್ಥರಿಗೆ ಬಹಳ ಸಂತೋಷವಾಯಿತು. ಅವರನ್ನು ಅಪ್ಪಿಕೊಂಡು ಹೇಳಿದರು, ನಮ್ಮ ಗುರುಗಳು ನಿಮ್ಮ ಗುರುಗಳಿಗೆ ಶ್ರೀಪಾದ ರಾಜರು ಅಂತ ಹೆಸರು ಕೊಟ್ಟಿದ್ದರು. ಇವತ್ತಿನಿಂದ ಕೇವಲ ವ್ಯಾಸ ತೀರ್ಥರಲ್ಲ, ನೀವು ವ್ಯಾಸ ರಾಜರು, ನಿಮಗೂ ಕೂಡ ರಾಜರು ಅಂತಕ್ಕಂಥ ಬಿರುದನ್ನು ನಾವು ಕೊಡ್ತೇವೆ ಅಂತ ಹೇಳಿದ್ದರಿಂದಾಗಿ ಅವತ್ತಿನಿಂದ ಅವರು ವ್ಯಾಸರಾಜರು ಅಂತ ಹೇಳಿ ಕರೆಸಿಕೊಂಡ್ರು. ಒಂದು ಸಲ ನರಸಿಂಹ ತೀರ್ಥದಲ್ಲಿ ಕುಳಿತುಕೊಂಡು ಶ್ರೀಪಾದರಾಜರು ಪಾಠವನ್ನು ಹೇಳ್ತಾ ಇದ್ದಾರೆ. ಪಾಠವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆಗ ನೋಡಿದರು ರಘುನಾಥ ತೀರ್ಥರು ವಿಮಾನದಲ್ಲಿ ಕುಳಿತುಕೊಂಡು ದಿವ್ಯಲೋಕಕ್ಕೆ ಹೊರಟಿದ್ದಾರೆ ಅಂತ ಹೇಳಿ. ಆಗ ಶ್ರೀಪಾದರಾಜರು ಎದ್ದು ನಿಂತರು, ರಘುನಾಥ ತೀರ್ಥರಿಗೆ ನಮಸ್ಕಾರ ಮಾಡಿದರು. ನಮಸ್ಕಾರ ಕೇಳಿದರು. ನಮಗೆ ಯಾವಾಗ ದಿವ್ಯಲೋಕ ಅಂತ ಕೇಳಿದರು. ನಮಗೆ ಅರ್ಥ ಆಗೋದಿಲ್ಲ, ಅದು ರಘುನಾಥ ತೀರ್ಥರಿಗೆ ಅರ್ಥ ಆಯಿತು. ರಘುನಾಥ ತೀರ್ಥರು ಏನು ಮಾಡಿದರು ಅಂತಂದರೆ ಮೊದಲು 2 ಬೆರಳು ತೋರಿಸಿದರು, ಆ ನಂತರ 6 ಬೆರಳು ತೋರಿಸಿದರು, ಮುಂದೆ ಹೋಗಿಬಿಟ್ರು. ನೋಡ್ತಾ ನಿಂತ್ಕೊಂಡಿದ್ದಾರೆ. ಭಾಳ ಸಂತೋಷವಾಯಿತು. ಕುಳಿತರು. ಆ ಕಾಲಕ್ಕೆ ಶಿಷ್ಯರು ಕೇಳಿದ್ರಿ, ಎದ್ದು ನಿಂತ್ಕೊಂಡ್ರಿ, ನಮಸ್ಕಾರ ಮಾಡಿದ್ರಿ, ಮತ್ತು ಹೀಗೇನು ಹಾಗೇನು ಕೈ ಮಾಡಿದ್ರಿ, ಏನರ್ಥ ಅಂತಕೊಂಡು ಕೇಳಿದ್ರು. ಇಲ್ಲ, ರಘುನಾಥ ತೀರ್ಥರು ವಿಮಾನದಲ್ಲಿ ಕುಳಿತುಕೋ ದಿವ್ಯಲೋಕಕ್ಕೆ ಹೊರಟಾಗ ನಮ್ಮ ದಿವ್ಯಲೋಕ ಪ್ರಯಾಣ ಯಾವಾಗ ಅಂತ ಹೇಳಿ ನಾವು ಕೇಳಿದೆವು. ಸಮಯ ಅದನ್ನು ಕೇಳಿಸಿದ್ದು ಮುಂದೆ ಅವರು 2 ಮತ್ತು 6 ಅಂತ ಈಗ ಬೆರಳು ತೋರಿಸಿದರು. ಇದರರ್ಥ ಇನ್ನು 2 ವರ್ಷ 6 ತಿಂಗಳು ನೀವು ಭೂಮಿ ಮೇಲೆ ಇದ್ದೀರಿ ಅಂತ ಸೂಚನೆ ಆಯಿತು ಅಂತ ಹೇಳಿದರು. ಆಗ ಅವರು ಸಂಚಾರವನ್ನು ಕಡಿಮೆ ಮಾಡಿ ನರಸಿಂಹ ಕ್ಷೇತ್ರದಲ್ಲಿ ಅಲ್ಲಿ ಯೋಗ ನರಸಿಂಹ ದೇವರ ಮೂರ್ತಿ ಇದೆ, ಯೋಗ ಲಕ್ಷ್ಮೀ ನರಸಿಂಹರ ಮೂರ್ತಿ ಇದೆ. ಆ ಲಕ್ಷ್ಮೀ ನರಸಿಂಹ ಮೂರ್ತಿ ಸ್ವಯಂ ವ್ಯಕ್ತ. ಅಕ್ಷೋಭ್ಯ ತೀರ್ಥರು ಆ ಸ್ಥಳದಲ್ಲಿ ಇದ್ದು, ಯಾಕೆಂದರೆ ಅಕ್ಷೋಭ್ಯ ತೀರ್ಥರ ಅದೊಂದು ವಿಶಿಷ್ಟವಾಗಿರ್ತಕ್ಕಂಥ ಐತಿಹಾಸಿಕ ಸ್ಥಳ. ಅಕ್ಷೋಭ್ಯ ತೀರ್ಥರು ಶ್ರೀ ಮಧ್ವಾಚಾರ್ಯ ಶಿಷ್ಯರು. ಪದ್ಮನಾಭ ತೀರ್ಥರ ನಂತರ ನರಹರಿ ತೀರ್ಥರು, ನರಹರಿ ತೀರ್ಥರ ನಂತರ ಮಾಧವ ತೀರ್ಥರು, ಮಾಧವ ತೀರ್ಥರ ನಂತರ ಅಕ್ಷೋಭ್ಯ ತೀರ್ಥರು. ಅವರು ಒಂದು ದೊಡ್ಡ ಕಲ್ಲಿನ ಮೇಲೆ
ಅಂಗಾರದಿಂದ ಯೋಗ ನರಸಿಂಹದೇವರ ಚಿತ್ರ ತೆಗಿಬೇಕು, ಪೂಜೆ ಮಾಡಬೇಕು. ಮುಂದೆ ಅದು ಸ್ವಯಂವ್ಯಕ್ತವಾಗಿ ಭಾಳ ಸುಂದರ ಮೂರ್ತಿಯಾಗಿ ತಾನಾಗೆ ತಯಾರಾಯಿತು. ಅಕ್ಷೋಭ್ಯ ತೀರ್ಥರಿಂದ ಪೂಜಿತವಾದ ಯೋಗಲಕ್ಷ್ಮೀ ನರಸಿಂಹದೇವರು ಇವತ್ತಿಗೂ ಮುಳುಬಾಗಿಲಿನಲ್ಲಿದ್ದಾರೆ. ಆ ನಂತರ ಅಲ್ಲೇ ಸಮೀಪದಲ್ಲಿ ಅಂದರೆ ವೃಂದಾವನಕ್ಕಿಂತ ಸ್ವಲ್ಪ ಬದಿಯಲ್ಲಿ ಮೇಲೆ ವ್ಯಾಸರಾಯರು ಸ್ಥಾಪನೆ ಮಾಡಿರ್ತಕ್ಕಂಥ ಆಂಜನೇಯನ ಗುಡಿಯೂ ಕೂಡ ಇದೆ. ಆ ನಂತರ ಸಮೀಪದಲ್ಲಿ ಗುಹಾ ಇದೆ, ಎಲ್ಲಿ ಕೂತ್ಕೊಂಡವ್ರು ಪಾಠ ಹೇಳ್ತಾ ಇದ್ದರು, ತಮ್ಮ ತಪಸ್ಸು ಮಾಡ್ತಾಯಿದ್ದರು. ಅಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ಇದ್ದುಕೊಂಡು ತಮ್ಮ ಉತ್ತರ ವಯಸ್ಸಿನ ಸಾಧನೆಯನ್ನು ನಡೆಸಿದ್ದಾರೆ. 98 ವರ್ಷ ಅವರು ಭೂಮಿಯ ಮೇಲೆ ಜೀವಿತರಿದ್ದರು. ಸುಮಾರು 90 ವರ್ಷ ಪೀಠಾಧಿಪತಿಗಳಾಗಿದ್ದರು. ಇವರು ಅಧ್ಯಯನ ಮಾಡುವಾಗ ಶ್ರೀರಂಗದಲ್ಲಿದ್ದರು, ತಮಿಳುನಾಡು. ಆಗ ಮುಸ್ಲಿಮರ ಆಕ್ರಮಣದಿಂದ ಗುರುಕುಲಗಳು ನಡೆಸೋದು ಕಷ್ಟ ಆಯಿತು. ಪಾಠ ಪ್ರವಚನಗಳು ನಿಂತು ಹೋಯಿತು. ಗೃಹಸ್ಥರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಪ್ರಾಣ ಉಳಿಸಿಕೊಳ್ಳಿ ಎಲ್ಲರೂ ಕಾಡಿನಲ್ಲಿ ಅಲ್ಲೆಲ್ಲಿ ವಾಸ ಮಾಡಿದರು. ಆಗ ತಮಿಳುನಾಡಿನಲ್ಲಿ ಆಳ್ವಾರರು ಶ್ರೀಕೃಷ್ಣ ಭಕ್ತಿಯನ್ನು, ಶ್ರೀಕೃಷ್ಣನ ಸ್ತೋತ್ರವನ್ನು ತಮಿಳಿನಲ್ಲಿ ರಚಿಸಿ ಜನಸಾಮಾನ್ಯರಿಗೆ ಸಂಸ್ಕೃತ ಅರ್ಥ ಆಗದೇ ಇದ್ದವರಿಗೆ ದೇಶ ಭಾಷೆಯಲ್ಲಿ ಕೃಷ್ಣ ಭಕ್ತಿ ಬೆಳೆಯಲಿ ಅಂತ ತಿಳ್ಕೊಂಡಂತೇಳಿ ತಮಿಳಿನಲ್ಲಿ ಅನೇಕ ಪದ್ಯಗಳನ್ನು, ಅನೇಕ ರೀತಿಯಾಗಿರ್ತಕ್ಕಂಥ ಗದ್ಯಗಳನ್ನು ಆಗಿನ ಕಾಲದಲ್ಲಿ ರಚನೆ ಮಾಡಿದರು. ಈಗ ಅದಕ್ಕೆ ತಮಿಳು ವೇದ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ತಮಿಳು ಪ್ರಬಂಧ ಅಂತ ತಿಳ್ಕೊಂಡು ಅದಕ್ಕೆ ಕರೀತಾರೆ. ಇವತ್ತಿಗೂ ದಕ್ಷಿಣ ದೇಶದ ದೇವಾಲಯದಲ್ಲಿ ವಿಶೇಷವಾಗಿ ತಿರುಪತಿಯಲ್ಲೂ ಕೂಡ ಮಧ್ಯಾಹ್ನ ಕಾಲದಲ್ಲಿ ಆ ತಮಿಳ್ ಆ ಪ್ರಬಂಧಗಳನ್ನೇ ಪರಮಾತ್ಮನಿಗೆ ಅರ್ಚನೆಯನ್ನು ಮಾಡಲಾಗ್ತದೆ. ಅದರಿಂದ ಪ್ರೇರಿತರಾದ ಶ್ರೀಪಾದರಾಜರು ಹೇಳಿದರು, ಕನ್ನಡ ನಾಡಿನ ದೇವರಿಯ ಜನರಿಗೂ ಕೂಡ ಸಂಸ್ಕೃತ ಓದಲಿಕ್ಕೆ ಆಗೋದಿಲ್ಲ, ಮುಸಲ್ಮಾನ ಆಕ್ರಮಣದಿಂದ ಅಲ್ಲಲ್ಲಿ ಮುಚ್ಚಿಕೊಂಡು ಹೇಗೋ ಉಪಜೀವನ ಮಾಡ್ತಾ ಇದ್ದಾರೆ ಮರೆಯಲ್ಲಿದ್ದುಕೊಂಡು. ಅವರಿಗೂ ಆಡು ಭಾಷೆಯಲ್ಲಿ ಮದ್ದು ಸಿದ್ಧಾಂತ ಗೊತ್ತಾಗಲಿ ಅಂತ ತಿಳ್ಕೊಂಡು ಅಂತ ಹೇಳಿ ಹರಿದಾಸ ಸಾಹಿತ್ಯವನ್ನು ಪ್ರಾರಂಭ ಮಾಡಿ ತಾವು ಅನೇಕ ರೀತಿಯಾಗಿರ್ತಕ್ಕಂತಹ ಗ್ರಂಥಗಳನ್ನು ಕನ್ನಡದಲ್ಲಿ ಪದ್ಯಗಳನ್ನು ರಚಿಸಿದ್ದಾರೆ. ಅದಲ್ಲದೆ ಮಧ್ವನಾಮದಂತಹ ಯಾವುದು ಕನ್ನಡದ ವಾಯುಸ್ತುತಿ ಮಧ್ವನಾಮ ಅಂತನ್ನುವ ಗ್ರಂಥ, ಭ್ರಮರಗೀತ ಅಂತ ತಿಳ್ಕೊಂಡಂತನ್ನುವ ಕನ್ನಡದ ಗ್ರಂಥ, ನೃಸಿಂಹದಂಡಕ ಅಂತ ತಿಳ್ಕೊಂಡಂತನ್ನುವ ಗ್ರಂಥ, ಅಲ್ಲದೆ ಅನೇಕ ಪದ್ಯಗಳನ್ನು ಶ್ರೀಪಾದರಾಜರು ರಚಿಸಿ ಹಾಡಿದ್ದಾರೆ. ಅವರ ಅನೇಕ ಪದ್ಯಗಳು ಜಗತ್ತಿನಲ್ಲಿ ಪ್ರಸಿದ್ಧಿ ಇವೆ. ಇಂತಹ ಅದ್ಭುತವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿರ್ತಕ್ಕಂಥವರು. ಗ್ರಂಥದಲ್ಲಿ ಬರೆದ ಅವರ ಗ್ರಂಥದ ಹೆಸರು ವಾಗ್ವಜ್ರ ಅಂತ ತಿಳ್ಕೊಂಡಂತೇಳಿ. ಟೀಕಾಕೃತ್ಪಾದರ ವಾದಾವಲಿ, ಅದನ್ನು ಅನುಸರಿಸಿ ಅದನ್ನು ಇನ್ನೂ ಸ್ವಲ್ಪ ವಿಸ್ತಾರ ಮಾಡಿ ವಾಗ್ವಜ್ರ ಅಂತ ತಿಳ್ಕೊಂಡಂಥೇಳಿ ಅದ್ವೈತ ಯುಕ್ತಿಗಳನ್ನು, ಮಾಯಾವಾದ, ಮಿಥ್ಯಾತ್ವನುಮಾನವಾದ, ಉಪಾದೇಯವಾದ, ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಅವರ ಮುಖ್ಯವಾದ ಸಿದ್ಧಾಂತಗಳನ್ನು ಪೂರ್ವಪಕ್ಷ ಮಾಡಿ ಅದರ ಖಂಡನೆಯನ್ನು ಮಾಡಿರ್ತಕ್ಕಂಥ ಒಂದು ವಿಶಿಷ್ಟತೆ ಶ್ರೀಪಾದರಾಜರದು. ವಾಗ್ವಜ್ರ ಅಂತ ತಿಳ್ಕೊಂಡಂತೇಳಿ ಪ್ರಸಿದ್ಧವಾದ ಗ್ರಂಥ ಪ್ರಿಂಟ್ ಆಗಿದೆ, ಉಪಲಬ್ಧ ಇದೆ.
ಇಂಥ ಅದ್ಭುತ ಕಾರ್ಯವನ್ನು ಮಾಡಿರ್ತಕ್ಕಂಥವರು ಶ್ರೀಪಾದರಾಜರು. ವ್ಯಾಸ ಸಾಹಿತ್ಯವನ್ನು ಮೇರು ಪರ್ವತದಂತೆ ಬೆಳೆಸಿ, ಅದೇ ರೀತಿ ದಾಸ ಸಾಹಿತ್ಯದ ಒಂದು ಗಂಗೆಯನ್ನು ಹರಿಸಿರ್ತಕ್ಕಂಥ ಮಹಾನುಭಾವರು ಶ್ರೀಪಾದರಾಜರು. ಶ್ರೀಪಾದರಾಜರು ನೆನೆಸಿದರೆ ಎಲ್ಲ ಪಾಪಗಳು ಹೊರಟೋಗ್ತವೆ. ಶ್ರೀಪಾದರಾಜರನ್ನು ನೆನೆಸಿದರೆ ಪಂಚಪಕ್ವಾನ್ನ ಊಟ ಸಿಗ್ತದೆ ನಿಮಗೆ. ಪಂಚಪಕ್ವಾನದ ಊಟ ಸಿಗ್ತದೆಯಾ? ಹೌದು, ನಾನು 2 ಸಲ ಅನುಭವಿಸಿದ್ದೇನೆ. ಒಂದು ಸಲ ನಾನು ದಾವಣಗೆರೆಗೆ ಪ್ರವಚನಕ್ಕೆ ಹೋಗಿದ್ದೆ. ದಾವಣಗೆರೆಯಲ್ಲಿ ಮಾಧ್ವ ಯುವಕ ಸಂಘ ಅಂತೇಳಿ ಒಂದು ಇದೆ. ಅಲ್ಲಿರ್ತಕ್ಕಂಥ ಕೆಲವರು ತಿರುಪತಿಗೆ ಹೊರಟಿದ್ದರು. ನನಗೂ ಕೂಡ ತಿರುಪತಿಗೆ ಹೋಗಬೇಕಾಗಿತ್ತು ಪ್ರವಚನಕ್ಕೋಸ್ಕರ. ಆಚಾರ್ಯ ಬರ್ತೀರಾ ಅಂತ ಕೇಳಿದರೆ ಬರ್ತೇನೆ ಅಂತ ಹೇಳಿದೆ. ಆದಷ್ಟು ಬೇಗ ಊಟ ಮಾಡಿಕೊಂಡು ಹೊರಟರೂ ಕೂಡ ಬೆಂಗಳೂರಿನಲ್ಲಿ ಸ್ವಲ್ಪ ಹೊತ್ತು ನಿಲ್ಲಬೇಕಾದ ಪ್ರಸಂಗ ಬಂದಿದ್ದರಿಂದಾಗಿ ನಾವು ಸುಮಾರು 8-10 ಜನ ಇರಬೇಕು. ನಾವು 8 ಜನ ಅಂತ ಇದ್ದದ್ದು ನನಗೆ ನೆನಪಿದೆ. ಆ ಸಂದರ್ಭದಲ್ಲಿ ಜೊತೆಯಲ್ಲಿದ್ದರು ದಾವಣಗೆರೆ ಗುರಾಚಾರ್ಯರು. ದಾವಣಗೆರೆ ಗುರಾಚಾರ್ಯರು ಭಾಳ ದೊಡ್ಡ ಒಳ್ಳೆಯ ಭಕ್ತರು. ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ದಾಸ ಸಾಹಿತ್ಯದಲ್ಲಿ ಪ್ರವೀಣರು. ಬಂದ ಪಂಡಿತರಿಗೆ ತಮ್ಮ ಮನೆಯಲ್ಲಿ ಉಳಿಸಿಕೊಂಡು ದಿನಾಲು ಪಂಚಪಕ್ವಾನದಿಂದ ಅವರ ಸೇವೆಯನ್ನು ಮಾಡ್ತಕ್ಕಂಥ ಮಹಾನುಭಾವರು ಇಂದಿಗೂ ಇದ್ದಾರೆ. ಗಂಡ ಹೆಂಡತಿ ಇಬ್ಬರು ದಾಸ ಸಾಹಿತ್ಯಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಅವರು ಗುರಾಚಾರ್ಯರು, ಅವರ ಮಿತ್ರರು ತಿರುಪತಿಗೆ ನನ್ನ ಮುಂದೆ ಕರ್ಕೊಂಡು ಹೊರಟಿದ್ರು. ತಿರುಪತಿ ಮುಟ್ಲಿಕ್ಕೆ ನಾವು ಮುಳುಬಾಗಲು ಮುಟ್ಟೋದಕ್ಕೋಸ್ಕರ ರಾತ್ರಿ 10 ಗಂಟೆ 10-10:30 ಆಗ್ತಾಯಿತ್ತು. ಸುಮಾರು 9 ಗಂಟೆಗೆ ವಿಚಾರ ಬಂತು, ರಾತ್ರಿ ಊಟದ ವ್ಯವಸ್ಥೆ. ಹಾಗೆ ಗುರಾಚಾರ್ಯರು ಅವರು ಮುಳುಬಾಗಿಲ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕರಿಗೆ ತಮ್ಮ ಫೋನ್ ಮಾಡಿದರು. ನಾವು 8 ಜನ ಬರ್ತೇವೆ, ಊಟದ ವ್ಯವಸ್ಥೆ ಆದರೆ ಒಳ್ಳೆಯದು, ಇಲ್ಲ ಏನಾದರೂ ಒಂದು ಫಲಾರದ ವ್ಯವಸ್ಥೆ ಏನಾದರೂ ಕೂಡ ಮಾಡಬೇಕು ಅಂತೇಳಿ. ಆಗಲೇ ಸೆಕ್ರೆಟ್ರಿ ಉತ್ತರ ಬಂತು, ಬನ್ನಿ 10 ಜನದ ಊಟ ತಯಾರಿದೆ ಅಂತೇಳಿ. ಯಾರು 10 ಜನ ಬರ್ತೀನಿ ಅಂತ ಹೇಳಿದರು. ಮೆನು ಕೂಡ ಕೊಟ್ಟಿದ್ದರು. ಪಂಚಪಕ್ವಾನ್ನದ 5 ಥರದ ಸ್ವೀಟಿದ ಊಟ ಇದೆ ಮಾಡಿಸಿದ್ದೇವೆ. ಈಗ ಅವ್ರು ಫೋನ್ ಬಂದಿತ್ತು, ನಾವು ಬರೋದು ಅನಾನುಕೂಲ ಆಗಿದೆ, ಬರೋದಿಲ್ಲ ಅಂತೇಳಿ. ಅದಕ್ಕೆ ನಿಮ್ಮ ಊಟ ತಯಾರಿದೆ ಬನ್ನಿ ಅಂತ ಹೇಳಿದ್ರು. ರಾತ್ರಿ 10:30 ಮುಳುಬಾಗಿಲು ಮುಟ್ಟಿ ನಾವು ಕೈಕಾಲು ತೊಳ್ಕೊಂಡು ಸಂಧ್ಯಾನ ಮಾಡಿ ಊಟಕ್ಕೆ ಕುಳಿತರೆ 5 ಪಕ್ವಾನ್ನದ ಸಹಿತವಾಗಿ ಅನ್ನ, ಸಾರು, ಹುಳಿ ಅಲ್ಲದೆ ಒಳ್ಳೆಯ ಪುಳಿಯೋಗರೆ, ಆನಂತರ ಜಿಲೇಬಿ, ಮೈಸೂರು ಪಾಕು, ಆನಂತರ ಬುಂದೇ ದುಂಡಿ, ಖಾರ ಬುಂದಿ. ರಾತ್ರಿ 10:30 ಶ್ರೀಪಾದರಾಜರನ್ನು ನೆನೆಸಿದ್ದಕ್ಕೆ ರಾತ್ರಿ ಊಟ ಸಿಗ್ತಾ ರೀತಿ. ಆ ರೀತಿಯಾಗಿರ್ತಕ್ಕಂಥ ಒಂದು ಅದ್ಭುತವಾದ ಕ್ರಮ ಪಂಚಪಕ್ವಾನ್ನ. ಇನ್ನೊಂದು ಸಲ ನಾನು, ನನ್ನ ಹೆಂಡತಿ, 2 ಮಕ್ಕಳು, ಆನಂತರ ಮುಂಬೈಯಿಂದ ನನ್ನ ಜೊತೆಗೆ ಬಂದಿರತಕ್ಕಂಥ ಗುಡಿ ಫ್ಯಾಮಿಲಿ, ಧೀರೇಂದ್ರ ಗುಡಿ ಅಂತಿದ್ರು ಅವ್ರ ತಮ್ಮ. ನಾವು ಬೆಂಗಳೂರಿನಿಂದ ತಿರುಪತಿಗೆ ಹೊರಟಿದ್ದೆವು. ಕಲಾಸೆಪಾಳ್ಯದಿಂದ ಪ್ರೈವೇಟ್ ಬಸ್ ದ್ವಾದಶಿ ವೈಲ್ಡ್ ಫೀಲ್ಡ್ ದಾಟಿತ್ತೋ ಇಲ್ವೋ ನಮ್ಮ ಬಸ್ ಕೆಟ್ಟೋಯ್ತು. ಜೊತೆಯಲ್ಲಿ 2 ಸಣ್ಣ ಮಕ್ಕಳು, 1.5 ವರ್ಷ 3 ವರ್ಷದ 2 ಮಕ್ಕಳು.
ಮೂರುವರೆ ವರ್ಷದ ಇಬ್ಬರು ಮಕ್ಕಳು ಬಸ್ನಿಂದ ಇಳಿಸಿದ್ದಾರೆ. ದ್ವಾದಶಿ ಊಟ ಆಗಿದೆ, ಭಯಂಕರ ಬಾಯಾರಿಕೆ ಆಗ್ತದೆ. ಏನು ಈಗ ಬಸ್ ದುರಸ್ತಿ ಆಗ್ತದೆ, ಇನ್ನೊಂದು ಬಸ್ ಬರ್ತದೆ ಅಂತ ಹೇಳೋದ್ರಲ್ಲೇ ಸಾಧಾರಣ 3 ತಾಸು ಹೊರಟೋಯ್ತು. 1-1:30 ಅಲ್ಲಿ ಇದ್ದರೆ ಸುಮಾರು 4 ಗಂಟೆ ಆಯಿತು, 3 ಗಂಟೆ ಆಯಿತು. ಅಷ್ಟೊತ್ತಿಗೆ ಮುಳುಬಾಗಿಲು ಒಂದು ಬಸ್ ಬಂತು. ಅದಕ್ಕೆ ನಾವೇ ನಿರ್ಣಯ ಮಾಡಿದೆವು, ಮುಳುಬಾಗಿಲಿಗೆ ಹೋಗಬೇಕು, ಅಲ್ಲಿಂದ ಯಾವುದಾದ್ರೂ ಬಸ್ ಹಿಡಿಬೇಕು ಅಂತ ತಿಳ್ಕೊಂಡಂತೇಳಿ ಮುಳುಬಾಗಿಲಿಗೆ ಹೋದಾಗ ಸಾಯಂಕಾಲದ 6 ಗಂಟೆ ಆಯ್ತು. ಸ್ವಲ್ಪ ಸಂಧ್ಯಾವಂದನೆ ಮಾಡಿ ಮಕ್ಕಳಿಗೆ ನೀರು ಅಂತಂತ ಇದ್ದಾರೆ, ಒಂದು ಒಳ್ಳೆಯ ನೀರೆಲ್ಲ ಸಿಗ್ತದೇನು ಕುಡಿಲಿಕ್ಕೆ ಅಂತ. ನಾನು ಹೊರಗೆ ನೀರು ಕುಡಿಯೋದೆಲ್ಲ ಏನಿಲ್ಲ. ನಾನು ನೀರಿನ ತಂಬಿಗೆ ಹಿಡ್ಕೊಂಡು ಎಲ್ಲರೂ ಬ್ರಾಹ್ಮಣರ ಮನೆ ಸಿಗ್ತದೇನು ಅಂತ ತಿಳ್ಕೊಂಡು ಅಂತ ಹೇಳಿ ಹೊರಟಿದ್ದೆ. ಮದ್ದೂರಿನಲ್ಲಿ ಒಂದು ಬ್ರಾಹ್ಮಣ ತುಳಸಿ ಕಟ್ಟೆ ಇತ್ತು ಆ ಮನೆಯಲ್ಲಿ. ಆನಂತರ ಸ್ನಾನದ ಪಂಚ ಒಣಗಾಕಿದ್ರು. ಇದು ಬ್ರಾಹ್ಮಣರ ಮನೆ ಅಂತ ತಿಳ್ಕೊಂಡು ಅನ್ನೋ ಅಷ್ಟರಲ್ಲಿ ಮನೆಯಿಂದ ಒಬ್ಬರು ಬಂದರು. ಅವರು ಮುಳುಬಾಗಿಲಲ್ಲಿ ಮೋಟರ್ ಬಿಸ್ನೆಸ್ ಇರತಕ್ಕಂತಹ ಆಚಾರ್ಯರು. ಮುಂದೆ ಅವರು ಶ್ರೀಪಾದರಾಜ ಮಠಕ್ಕೆ ಸನ್ಯಾಸಿಗಳಾದರು. ಅವರು ಬೆಂಗಳೂರಿನಲ್ಲಿ ನನ್ನ ಪ್ರವಚನ ಕೇಳಿದರು. ಶ್ರೀಪಾದ ಮಠದಲ್ಲಿ ನಾನು ಪ್ರವಚನ ಮಾಡಿದ್ದೆ. ಅದಕ್ಕೆ ನಾಗರಳ್ಳಿ ಆಚಾರ್ಯ ಇಲ್ಲಿ ಹೇಗೆ ಅಂತ ತಿಳ್ಕೊಂಡು ಕೇಳಿದ್ರು. ಇಲ್ಲಿ ಹೀಗಾಗಿದೆ, ನಾನು ಮಕ್ಕಳನ್ನ ಹೆಂಡ್ತಿಯನ್ನ ಧರ್ಮಶಾಲೆಯಲ್ಲಿ ಇಳಿಸಿದ್ದೇನೆ, ಮತ್ತು ಸ್ವಲ್ಪ ಸಂಧ್ಯಾವನ ಮಾಡಿ ನೀರು ಸಿಕ್ಕರೆ ಮಕ್ಕಳಿಗೋಸ್ಕರ ಅಂತ ತಿಳ್ಕೊಳುತ್ತೆ. ಮತ್ತು ಸಿಕ್ಕ ಬಸ್ಸಿಗೆ ನಾನು ತಿರುಪತಿಗೆ ಹೋಗಬೇಕಾಗಿದೆ ಅಂತ ಅವ್ರು ಹೇಳಿದ್ರು. ಆಚಾರ್ಯ, ನಾಳೆ ಶ್ರೀಪಾದರಾಜ ಆರಾಧನೆ, ಅಲಂಕಾರಕ್ಕೆ ಒಳ್ಳೆ ಬ್ರಾಹ್ಮಣರು ಹುಡುಕ್ತಾ ಇದ್ದೀವಿ, ನೀವೇ ಸಿಕ್ಕಿರಿ. ಇವತ್ತು ನಮ್ಮ ಮನೆಯಲ್ಲಿ ವಸಂತ ಪೂಜೆ ಇದೆ, ಅದಕ್ಕೋಸ್ಕರ ನೀವು ಬರಬೇಕು ಅಂತ ತಿಳ್ಕೊಂಡು ಅಂಥೇಳಿ ಹೆಂಡತಿ ಮಕ್ಕಳನ್ನೆಲ್ಲ ಸಾಮಾನು ತೆಗೆದುಕೊಂಡು ಬನ್ನಿ ಅಂತ ತಿಳ್ಕೊಂಡು ಅಂತ ಹೇಳಿದರು. ನಿಮಗೆ ಆಶ್ಚರ್ಯವಾಗಬಹುದು. ನೀರು ಸಿಕ್ಕರೆ ಸಾಕು ಅಂತ ತಿಳ್ಕೊಂಡು ಅಂತೇಳಿ ಒಂದೆರಡು ಸಲ ಮನಸ್ಸಿನಲ್ಲಿ ಬಂದಿತ್ತು. ಏನು ರೀ ಶ್ರೀಪಾದರಾಜರೇ, ನಿಮ್ಮ ಹೆಸರು ತೆಗೆದುಕೊಂಡು ಪಂಚಪಕ್ವಾನ್ನ ಸಿಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಕೇಳಿದ್ದೇನೆ. ಆ ನಂತರ ಹೇಗೆ ಇಲ್ಲಿ ಬಂದರೂ ಕೂಡ ನೀರು ಕೂಡ ಸಿಗ್ತಾ ಇಲ್ಲ ನಿಮ್ಮೂರಿಗೆ ಬಂದರೆ ಅಂತನ್ನುವ ಮನಸ್ಸಿನಲ್ಲಿ ಬಂದಿತ್ತು. ಅಷ್ಟಲ್ಲಿ ಅವ್ರು ಹೇಳಿದ್ರು, ನಮ್ಮನೆ ಬನ್ನಿ ಅಂತ ತಿಳ್ಕೊಂಡು ಅಂತೇಳಿ ಮನೆ ಕರ್ಕೊಂಡೋದ್ರು. ರಾತ್ರಿ ವಸಂತ ಪೂಜೆಗೆ ನೀವು ಹೇಳಿದ್ರೆ ಆಗ್ತಾಗ್ತದೆ 64 ಥರದ ಪದಾರ್ಥಗಳು, ದೇವರ ನೈವೇದ್ಯಕ್ಕೆ 64 ಥರದ ಪದಾರ್ಥಗಳು, 3-4 ಥರದ ಕೋಸಂಬರಿಗಳು, ಆನಂತರ ಅನೇಕ ಹಣ್ಣುಗಳು, ಆನಂತರ ಒಳ್ಳೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಹುಗ್ಗಿ, ಬಿಸಿಬೇಳೆ ಭಾತ್, ಫಲಹಾರಕ್ಕೆ ಅವಲಕ್ಕಿ ಬಿಸಿಬೇಳೆ ಭಾತ್. ನೀರು ಸಿಗ್ತದೆ ಅಂತ ತಿಳ್ಕೊಂಡು ನಂತರ ಪಂಚಪಕ್ವಾನ್ನ ಸಿಕ್ತು. ಮರುದಿವಸ ಮುಳುಬಾಗಿಲು ಕರ್ಕೊಂಡು ಹೋಗಿ ಅವ್ರು ಹೇಳಿದರು, ಮುಳುಬಾಗಿಲಿನಲ್ಲಿ ಮಧ್ಯಾಹ್ನ ಊಟ ಆದಮೇಲೆ ನಮ್ಮದೇ ಬಸ್ ಇದೆ, ನಿಮಗೆ ನಮ್ಮ ಬಸ್ಸಿನಲ್ಲಿ ತಿರುಪತಿವರೆಗೂ ನಮ್ಮ ಬಸ್ಸಿನ ವ್ಯಾಪಾರ ಇದೆ, ಅದರಲ್ಲೇ ಕಳಿಸ್ಕೊಡ್ತೀವಿ, ಚಿಂತೆ ಮಾಡಬೇಡಿ ಅಂತ ತಿಳ್ಕೊಂಡು ಅಂತೇಳಿ ಶ್ರೀಪಾದರ ಆರಾಧನೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರವಚನ ಮಾಡಿಸಿ ಪಂಚಪಕ್ವಾನ್ನವನ್ನು ಕೊಟ್ಟು ಅಲಂಕಾರ ಊಟ ಮಾಡಿಸಿ ಆನಂತರ ಮುಂದೆ ನಮಗೆ ತಿರುಪತಿಗೆ ಕಳಿಸಿದರು. ತಿರುಪತಿಗೆ ಹೋಗಬೇಕು, ಆದರೆ ಚತುರ್ದಶಿ ಶ್ರೀಪಾದರಾಜರ ಆರಾಧನೆ ಇದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನೆನಪಿರಲಿಲ್ಲ. ಇದೇ ಜ್ಯೇಷ್ಠ ಬಿಸಿಲಿನಲ್ಲೇ ಹೊರಟಿದ್ದೀವಿ ನಾವು. ಆದರೆ ಅಲ್ಲಿ ಪಂಚಪಕ್ವಾನ್ನದ ಊಟ ಆಯಿತು. ನನಗೆ ಮೂರನೇ ಘಟನೆ ಶ್ರೀಪಾದರಾಜರ ಅನುಗ್ರಹ. ನಾವು ಇಲ್ಲಿ ನಮ್ಮ ಮಠದಲ್ಲಿ ವೃಂದಾವನ ಸ್ಥಾಪನೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದಿದ್ದೆವು. ನಾನು ನನ್ನ ಹೆಂಡತಿ, ನನ್ನ ಭಾವಮೈದನ ಶ್ರೀಪಾದರಾಜರ ಮೃತ್ತಿಕೆ ತೆಗೆದುಕೊಳ್ಬೇಕು ಅಂತ ಕೇಳಿದಾಗ ಸ್ವಾಮಿಗಳು ಮುಳುಬಾಗಿಲಲ್ಲೇ ಇದ್ದಾರೆ ಅಂತ ಸುದ್ದಿ ಗೊತ್ತಾಯಿತು. ನನಗೆ ಪರಿಚಯ ಅವ್ರದ್ದು ಪೂರ್ವಾಶ್ರಮದಿಂದಲೂ ಪರಿಚಯ. ನನ್ನ ಮೇಲೆ ಅವರ ಅನುಗ್ರಹ ಚೆನ್ನಾಗಿತ್ತು.
ಹೇಗೂ ಮೃತ್ತಿಕಾ ಸಿಗ್ತದೆ ಅಂತ ತಿಳ್ಕೊಂಡು ಅಂಥೇಳಿ ನಾವು ಬೆಳಗ್ಗೆ ಬಸ್ಸಿನಿಂದ ಮುಳಬಾಗಿಲಕ್ಕೆ ಹೋದೆವು. ಸಾಧಾರಣ 10-10:30 ಗಂಟೆಗೆ ಮುಟ್ಟಿದ್ದೀವಿ ಅಲ್ಲಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ರಾತ್ರಿಯೇ ಶ್ರೀಪಾದ ಸ್ವಾಮಿಗಳು ಬೆಂಗಳೂರಿಗೆ ಹೋಗಿಬಿಟ್ಟಿದ್ದಾರೆ ಅಂತ. ನನಗೆ ಶ್ರೀಪಾದರು ಶ್ರೀಪಾದ ಪುತ್ರ ಪರಿಚಯ ಇತ್ತು. ಮ್ಯಾನೇಜರ್ ಹೇಳಿದೆ ಹೀಗೆ ಬಂದಿದ್ದೇವೆ ಅಂತ. ಇಲ್ಲ, ಸ್ವಾಮಿಗಳಿಗೆ ಕೇಳಿದೆ, ಸ್ವಾಮಿಗಳ ಅನುಮತಿ ಇಲ್ಲದೆ ನಾವು ಮೃತ್ತಿಕಾ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ನಾವು ಮೃತ್ತಿಕಾ, ಯಾಕಂದರೆ ನಮ್ಮ ವಿದ್ಯಾಪೀಠದಲ್ಲಿ ಶ್ರೀಪಾದರಾಜರ ಮೃತ್ತಿಕಾವನ್ನು ನಾವು ಸ್ಥಾಪನೆ ಮಾಡಬೇಕು ಅಂತ ತಿಳ್ಕೊಂಡಂಥ ಉದ್ದೇಶದಿಂದ ಹೋಗಿದ್ದೆ. ಆಗ ನಾನು ಹೇಳಿದೆ, ಮತ್ತು ಸ್ವಾಮಿಗಳು ಸ್ವಲ್ಪ ಫೋನ್ ಹಚ್ಚಿಕೊಡಿ, ಅವ್ರು ಅನುಮತಿ ಕೊಟ್ಟರೆ ಕೊಡ್ತೀರಂತ. ಅವ್ರು ಹೇಳಿದ್ರೆ ಕೊಡ್ತೇವೆ ಅಂತ. ಫೋನ್ ಶ್ರೀಪಾದ ಪುತ್ರರು ತೆಗೆದುಕೊಂಡ್ರು. ನಾನು ಹೇಳಿದೆ, ಹೀಗೆ ನಾಗರಳ್ಳಿ ಶ್ರೀನಿವಾಸಾಚಾರ್ಯ ನಾನು ಬಂದಿದ್ದೇನೆ, ನಾನು ನಮ್ಮ ಮುಂಬೈಯಲ್ಲಿ 10 ಜನ ಮಹಾನುಭಾವರು ವೃಂದಾವನದ ಮೃತ್ತಿಕಾವಂದನ ಸ್ಥಾಪನೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಆಗ ಅವ್ರು ಹೇಳಿದ್ರು, 5 ನಿಮಿಷ ನಿಲ್ಲಿ, ಸ್ವಾಮಿಗಳು ಸ್ನಾನಕ್ಕೆ ಹೋಗಿದ್ದಾರೆ, ಈಗ ಬರ್ತಾರೆ ಅಂತ, ಪಾದಪೂಜೆಗೆ ಹೋಗಿದ್ದಾರೆ, ಈಗ ಬರ್ತಾರೆ ಅಂತ. ಫೋನ್ ಸ್ವಾಮಿಗಳ ಕೈಯಲ್ಲಿ ಸಿಕ್ಕಾಗ ಏನು ಚಿಂತೆ ಮಾಡಬೇಡಿ, ನಾನು ಮ್ಯಾನೇಜರ್ಗೆ ಹೇಳ್ತೇನೆ ಅಂತೇಳಿ ಅವ್ರ ಮ್ಯಾನೇಜರ್ಗೆ ಅದು ಹೇಳಿದರು. ಅದನ್ನು ಕೇಳಿಸ್ತಾ ಇತ್ತು ನನಗೆ. ಅವ್ರು ನಮ್ಗೆ ಭಾಳ ಬೇಕಾದವರು ಶ್ರೀನಿವಾಸಾಚಾರ್ಯರು. ಆದ್ದರಿಂದಾಗಿ ಇವತ್ತು ಇನ್ನೂ ಅಲಂಕಾರದ ಅಡುಗೆ ಮಾಡಿಸಿ ಆನಂತರ ಪಂಚಾಮೃತ ಅಭಿಷೇಕ ಮಾಡಿ ಒಳ್ಳೆ ಇದರಿಂದ ಅವರಿಗೆ ಅಲ್ಲಿರ್ತಕ್ಕಂಥ ಮೃತ್ತಿಕೆಯನ್ನು ತೆಗೆದುಕೊಳ್ಳಿಕ್ಕೆ ಹೇಳಿ ತೆಗೆದುಕೊಂಡು ಅದನ್ನು ಅಲ್ಲೇ ವೃಂದಾವನ ಇಟ್ಟು ಪೂಜೆ ಮಾಡಿ ಕೊಟ್ಬಿಡ್ರಿ ಅಂತ. ನಮಗೋಸ್ಕರ ಅವತ್ತು ಬೇರೆ ಕಾರ್ಯಕ್ರಮ ಇತ್ತು, ನಮಗೋಸ್ಕರ ಪಂಚಪಕ್ವಾನ ಪ್ರತ್ಯೇಕ ಅಡುಗೆ ಮಾಡಿಸಿ ಪಂಚಾಮೃತ ಅಭಿಷೇಕ ಮಾಡಿಸಿ ಆನಂತರ ಅದರಲ್ಲಿ ಮೃತ್ತಿಕೆಯನ್ನು ಹಾಕಿ ಅದು ವೃಂದಾವನದಲ್ಲಿಟ್ಟು ಪೂಜೆ ಮಾಡಿ ನಮಗೆ ಶ್ರೀಪಾದರಾಜರ ಮೃತ್ತಿಕೆ ಈ ರೀತಿಯಾಗಿ ಸಿಕ್ತು. 3 ಸಲ, ಮುಂದೆ ಅನೇಕ ಸಲ ನಾನು ಹೋಗಿದ್ದೇನೆ ಮುಳಬಾಗಿಲಿಗೆ, ಆದರೆ 3 ಸಲ ಅಕಸ್ಮಾತ್ತಾಗಿ ನಮಗೆ ಸಿಕ್ಕದ್ದು ಪಂಚಭಕ್ಷ ಪರಮಾನ್ನ. ಹೌದು, ಶ್ರೀಮನ್ ನ್ಯಾಯಸುಧಾ ಅಂತ ತಿಳ್ಕೊಂಡಂತಂದರೆ ಅದು ಅಮೃತ. ನಮ್ಮಲ್ಲಿ ಸುಧಾರಸ ಅಂತ ಮಾಡ್ತಾರೆ, ಸಕ್ಕರೆ ಪಾಕ ಮಾಡಿ ಅದರಲ್ಲಿ ನಿಂಬೆಹಣ್ಣು ಹಿಂಡ್ತಾರೆ. ಆ ಪಕ್ವಾನ್ನ ಶ್ರೀಮನ್ ನ್ಯಾಯಸುಧಾ ಅದು. ಆನಂತರ ಈ ಪುರಿಯನ್ನು ಮಾಡಿ ಆನಂತರ ಅದನ್ನು ಮುರಿದು ಉಂಡೆ ಮಾಡ್ತಾರೆ, ಸ್ವಲ್ಪ ಗಟ್ಟಿ, ಅದೇ ವಾಗ್ವಜ್ರ. ಆನಂತರ ಮೈಸೂರು ಪಾಕ್ ಅಂತ ತಿಳ್ಕೊಂಡಂಥ ತಾತ್ಪರ್ಯ ಚಂದ್ರಿಕಾ, ವ್ಯಾಸರಾಯರ ಚಂದ್ರಿಕಾ ಗ್ರಂಥ. ಆನಂತರ ಇನ್ನು ಒಳ್ಳೆ ಜಿಲೇಬಿಯ ಪರಿಮಳ ಕೂಡ ಬರ್ತದೆ ಚೆನ್ನಾಗಿ, ಅದೇ ಪರಿಮಳ. ಹೀಗೆ ಪಂಚಪಕ್ವಾನ್ನ ಅಂತ ತಿಳ್ಕೊಂಡಂತಂದರೆ ನ್ಯಾಯಸುಧಾ, ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ, ನ್ಯಾಯಸುಧಾ, ಪರಿಮಳ ಇತ್ಯಾದಿ ಗ್ರಂಥಗಳೇ ಶ್ರೀಪಾದರಾಜರ ಅನುಗ್ರಹದಿಂದ ಸಿಗ್ತಕ್ಕಂಥ ಪಂಚಪಕ್ವಾನಗಳು. ಇವತ್ತು ನೆನೆಸಿದ್ದೇವೆ ಅವರನ್ನು. ನಿಜವಾಗಿಯೂ ಪಂಚಪಕ್ವಾನದ ವ್ಯವಸ್ಥೆ, ಈ ಗ್ರಂಥಗಳ ಜ್ಞಾನವನ್ನು ಅವರು ನಮಗೆ ಕೊಡಲಿ, ಆ ಗ್ರಂಥಗಳನ್ನು ಪುನಃ ಓದುವ, ಪಾಠ ಹೇಳುವ ಭಾಗ್ಯ ಆ ಶ್ರೀಪಾದರಾಜ ನಮಗೆ ಕೊಡಲಿ ಅಂತ ತಿಳ್ಕೊಂಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವಾಂಗ್ಮಯ ಸೇವೆಯನ್ನು ಶ್ರೀಪಾದರಾಜರ ಶ್ರೀಪಾದರಾಜರ ಪಾದಪದ್ಮಗಳಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಪಾದರಾಜರ ಭವ್ಯ ವೃಂದಾವನ. ಮೊನ್ನೆ ನಾವು ತಿರುಪತಿ ಹೋಗಿದ್ದೆವು ಕಾರಿನಿಂದ.
ಬಹುಶಃ ಈ ಫೆಬ್ರವರಿಯಲ್ಲಿ ಅಂತ ಕಾಣ್ತದೆ. ಸುಧಾಮಂಗಳ ಇತ್ತು. ಬರುವಾಗ ಶ್ರೀಪಾದರಾಜರ ಸನ್ನಿಧಾನಕ್ಕೆ ಹೋದಾಗ ಹಿಂದಿನ ಎಲ್ಲ ಸಂದರ್ಭಗಳು ನೆನಪಿಗೆ ಬಂದು ಭಾಳ ಸಂತೋಷವಾಯಿತು. ಶ್ರೀಪಾದರಾಜ ನೆನೆಸಿದರೆ ಸಾಕು, ಒಂದು ಆನಂದವಾಗ್ತದೆ, ಸಮಾಧಾನವಾಗ್ತದೆ, ಅವರ ಅನುಗ್ರಹವಾಗ್ತದೆ. ಆದ್ದರಿಂದ ಇವತ್ತು ನಾವು ಶ್ರೀಪಾದರಾಜರ ಅನುಗ್ರಹವನ್ನು ಪಡೆಯಲಿಕ್ಕೆ ಪ್ರಯತ್ನಿಸೋಣ, ಅವರನ್ನು ನೆನೆಸೋಣ. ಅವರಿಂದ ತತ್ವಜ್ಞಾನದ ಅದ್ರ ಜೊತೆಗೆ ಅವರು ಶಾಪಾನುಗ್ರಹ ಸಮರ್ಥರು, ದೀರ್ಘ ಆರೋಗ್ಯಗಳನ್ನು ಕೂಡ ಅವರಿಂದ ಪಡೆಯೋದಕ್ಕೋಸ್ಕರ ನಾವು ಪ್ರಯತ್ನಿಸೋಣ. ಈ ವಾಕ್ಸಮನವನ್ನು ನನ್ನ ಗುರುವಂತರ್ಗತ ಶ್ರೀಪಾದರಾಜ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಆ ಲಕ್ಷ್ಮೀ ವೆಂಕಟೇಶ ದೇವರ ಪಾದಪದ್ಮಗಳಿಗೆ, ರಂಗನಾಥನ ಪಾದಪದ್ಮಗಳಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.